Hi, dear students, hopes that you have read the textbook, maybe at least seen one. Now we are continuing the story of our great Mara, Watchman of the Lake. And in today's class, we are going to discuss whether Mara is able to meet the king and whether he tells his dream to the king and what is the reaction of the king. And in the last session, I asked a question, does Mara have a purpose? And I hope that you have found the answer. And today, we are going to find out the answer for that. Focus. ಯಾಕೆ ಅವ್ನು ಏನು ಕನಸು ಬಂದಿದೆ ದಟ್ ವಿ ಆರ್ ಕಮಿಂಗ್ ಟು ನೋ. ಸೊ ನಮ್ಮ ಮನಸ್ಸಲ್ಲಿ ಅದು ಇರಬೇಕು, ನಮ್ಮ ಕೆಲಸದ ಬಗ್ಗೆ ಇರಬೇಕು. ವಿ ಶುಡ್ ನಾಟ್ ಜಡ್ಜ್ ಬೈ ಅದರ್ಸ್. ನೋಡಿ ಮಾರ ಹೆಂಗೆ ಹೇಳ್ತಾನೆ, ನಾನು ಫೂಲ್ ಅಲ್ಲ ಸ್ವಾಮಿ ಅಂತ ಹೇಳ್ತಾನೆ. ದೆನ್ ದ ವಿಲೇಜ್ ಹೆಡ್ಮನ್ ಸೇಸ್, ಇಫ್ ಯು ಡೋಂಟ್ ಲಿಸನ್ ಟು ಮೈ ವರ್ಡ್ ದೆನ್ ಐ ವಿಲ್ ಪುಟ್ ಯು ಇನ್ ದ ಸೆಲ್ಲರ್, ಇನ್ ದ ಜೈಲ್. ಆಯಿತು, ಒಪ್ಕೊಳ್ತಾನೆ ಅವನು. ನೋಡಿ ಮಾರ ಏನು ಹೇಳ್ತಾನೆ, ನೀನನ್ನು ಹಾಕಿದೆ ಅನ್ನೋದಕ್ಕೆ ಪೇಜ್ ನಂಬರ್ 61, ದ last part of the dialogue there. I will sit there and pray. Oh, what a fantastic, word from Mara. I will sit and pray. ನೀವು ದೇವಸ್ಥಾನದಲ್ಲಿ ತಾನೇ ಹಾಕೋದು ನನ್ನನ್ನು ಜೈಲಿಗೆ, ರಾಜನ್ ಮೀಟ್ ಮಾಡಬಾರ್ದು ಅಂತ. ನಾನೇನು ಮಾಡ್ತೀನಿ ಅಲ್ಲಿ ಕೂಡ ಹಾಕ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಯು ಸಿ, ಹೆಲ್ಪ್ಲೆಸ್ ಮ್ಯಾನ್ ಅಟ್ ದ ಹೆಲ್ಪ್ಲೆಸ್ ಸಿಚುಯೇಷನ್, ವಾಟ್ ಕ್ಯಾನ್ ಹಿ ಡೂ? Only the praying God. I will sit and pray. If that God in the temple thinks I have work to do, he will take me out. ದೇವರಿಗೆ ಏನಾದರೂ ಅನಿಸ್ಬಿಟ್ರೆ, ಓ ಇವನಿಂದ ಕೆಲಸ ಆಗೋದಿದೆ ಅಂದರೆ ದೇವರೇ ನನ್ನನ್ನು ಆಚೆ ಕರ್ಕೊಂಡು ಬರ್ತಾನೆ. ಎಸ್, ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಬಿಲೀಫ್ ಸಿಸ್ಟಮ್, ಎ ಸ್ಟ್ರಾಂಗ್ ಬಿಲೀಫ್. ವೆನ್ ಯು ವಾಂಟ್ ಟು ಡೂ ಸಮಥಿಂಗ್ ಗ್ರೇಟ್ ಇನ್ ಯುವರ್ ಲೈಫ್, ಮೈ ಡಿಯರ್ ಸ್ಟೂಡೆಂಟ್ಸ್, have belief on a supernatural power, God, and start to do the work. And at the helpless situation, someone will come like a God and help you. Okay, don't be discouraged thinking of future. ಏನಾಗ್ಬಿಡುತ್ತೆ ಏನು ಅಂತ ಅಂದ್ಕೋಬಾರ್ದು ಯಾವತ್ತೂ ಜೀವನದಲ್ಲಿ. ಅದು ಏನಾಗುತ್ತೆ ನಾಳೆ ಆಗಲಿ, ನನಗೊಂದು ಒಳ್ಳೆ ಗುರಿ ಇದೆ, ಜೀವನದಲ್ಲಿ ಒಳ್ಳೆ ಗುರಿ ಇದೆ, ಐ ವಾಂಟ್ ಟು ಬಿಕಮ್ ಗ್ರೇಟ್ ಅಂತ ನಿಮ್ಗೆ ಕನಸಿದೆಯಾ, ದೆನ್ ಸ್ಟಾರ್ಟ್ ಡೂಯಿಂಗ್ ದಟ್ ವರ್ಕ್. ಆ್ಯಂಡ್ ಮಾರಾ ಈಸ್ ಡೂಯಿಂಗ್ ದ ಸೇಮ್ ಥಿಂಗ್. ಐ ಪ್ರೇ ಗಾಡ್, ಐ ಸಿಟ್ ಆ್ಯಂಡ್ ಪ್ರೇ ಗಾಡ್. ಫ್ಯಾಂಟಾಸ್ಟಿಕ್. ಈಗ ವಿಲೇಜ್ ಹೆಡ್ ಮ್ಯಾನ್ ಹೇಳ್ತಾನೆ, ಅವ್ನು ಕೇಳಿಸ್ಕೊಳ್ಳಿಲ್ಲ. ಯು ಫೆಲೋಸ್, ಏನು ನೋಡ್ತಾ ಇದ್ದೀರಾ, ಬಾಯ್ ಬಿಟ್ಕೊಂಡು ಕಡ್ಡಿ ಅವನ್ನ ಎಳ್ಕೊಂಡು ಹೋಗೋ. ಸೊ ಈ ಕಾಲ್ಡ್ ಭೀಮಾ, ದೆನ್ ಟೇಕ್ ಹಿಮ್ ಟು ದ ಸೆಲ್ಲರ್. ಭೀಮಾ ಬಂದು ಅವನ ಕೈಕಾಲನ್ನ ಕಟ್ಟಿ, ಐ ಟೋಲ್ಡ್ ಇನ್ ದ ಸ್ಟೋರಿ. ಓಕೆ, ಭೀಮಾ ಹೇಗಾದ, ಹೇಗೆ ದಪ್ಪಕ್ಕಾದ, ಐರನ್ ಡಿಕಾಕ್ಷನ್, ಇದೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಸೊ ದ ಸ್ಟೋರಿ ಕಂಟಿನ್ಯೂಸ್ ಲೈಕ್ ದಿಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ರೀಡ್ ದಿಸ್ scene 1 and understand the story. Now I am going to ask you some questions on this. Okay, the question is, ಇಷ್ಟೊತ್ತು ನಾನು ಏನೆಲ್ಲ ಕತೆ ಮಾಡಿದೆ ಅದರಲ್ಲಿ ಕೆಲವು ಪ್ರಶ್ನೆಗಳಿದೆ ಅಷ್ಟೆ. ವೆರಿ ಸಿಂಪಲ್ ಟು ರಿಮೆಂಬರ್ ದ ಸ್ಟೋರಿ. ಓಕೆ, ದ ಕ್ವೆಶನ್ ಈಸ್, ವಾಟ್ ಈಸ್ ದ ಟೈಟಲ್ ಆಫ್ ದ ಡ್ರಾಮಾ? ವಾಚ್ಮನ್ ಆಫ್ ದ ಲೇಕ್. ಆ್ಯಂಡ್ ಹೂ ಹ್ಯಾಸ್ ರಿಟರ್ನ್ ದ ಡ್ರಾಮಾ, ದ ಸ್ಟೋರಿ ವಾಚ್ಮನ್ ಆಫ್ ದ ಲೇಕ್? R.K. Narayan. R.K. Narayan stands for Rasipuram Krishnaswamy Iyer Narayana Swami. He was born in 1906 and died in 2001. ನೀವು ವೆಬ್ಸೈಟ್ಗೆ ಹೋಗಿ, ಗೂಗಲ್ಗೆ ಹೋಗ್ಬಿಟ್ಟು ನೀವು R.K. ನಾರಾಯಣ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಅವ್ರ ಬಗ್ಗೆ ಜೀವನ ಚರಿತ್ರೆ, ಅವರು ಹೇಗಿದ್ದರು, ಫೋಟೋಸ್, ಅವ್ರು ಬರೆದ ಕಥೆಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಈಗ ಹೇಳಿದ್ನೆಲ್ಲ ಮಾಲ್ಗುಡಿ ಡೇಸ್ ಶಂಕರ್ನಾಗ್ ಅವರು ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿರುವಂಥದ್ದು, ಮತ್ತು ಕವಿತಾ ಲಂಕೇಶ್ ಅವರು ಕೂಡ ಡೈರೆಕ್ಟ್ ಮಾಡಿದ್ದಾರೆ ಕೆಲವು ಎಪಿಸೋಡ್ಸ್ನ. ಅದು ಫ್ರೀ ಆಗಿದೆ, ಸಿಗ್ತಾ ಇದೆ ನಿಮಗೆ ಯೂಟ್ಯೂಬ್ನಲ್ಲಿ, ಅದನ್ನು ಕೂಡ ವಾಚ್ ಮಾಡಿ. ಓಕೆ, R.K. ನಾರಾಯಣ್ ಬಗ್ಗೆ ಹೆಚ್ಚಿಗೆ ವಿಷಯನ ತಿಳ್ಕೊಳ್ಳಿ. ಅವ್ರ ಬಗ್ಗೆ ಒಂದು 10 ಲೈನ್ ಆದರೂ ನೀವು ಬರೀಲಿಕ್ಕೆ ಪ್ರಯತ್ನ ಪಡಿ ನಿಮ್ಮದೇ ಆದ ರೀತಿಯಲ್ಲಿ. ನೆಕ್ಸ್ಟ್ ಇನ್ನೊಂದು ಹೇಳಿದೆ ನಿಮಗೆ, ಒಂದು ಸಿನಿಮಾ ನೋಡಿ ಅಂತ ಹೇಳಿದೆ, ಬ್ಯಾಂಕರ್ ಮಾರ್ಗಯ್ಯ. ಅದು R.K. ನಾರಾಯಣ್ ಬರೆದಿರುವ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ನಾವಲಿಂದ ತೆಗೆದುಕೊಂಡಿರುವಂತಹ ಕತೆ. ನೆಕ್ಸ್ಟ್ I'm going to ask you one more question. Where is Baba Budangiri Hills? You know the answer? It is in Chikmagaluru district, Karnataka state. What is the name of the town that the story happens here? ಆ ಕತೆ, ಆ ಒಂದು ಪಟ್ಟಣದ ಹೆಸರೇನು? ದ ಪಟ್ಟಣದ ಹೆಸರು ಬಂದು ಸಕರೆ ಪಟ್ಟಣ. And what is the name of the lake? Ayyanakere. Ayyanakere is the name of the lake. What are the characters appeared in the scene 1? ಯಾವ್ಯಾವ ಕ್ಯಾರೆಕ್ಟರ್ಸ್ ಬಂತು? ಇನ್ ದ ಬಿಗಿನಿಂಗ್ ವಿ ಫೌಂಡ್
ದ ವಿಲೇಜ್ ಹೆಡ್ ಮ್ಯಾನ್ ಆ್ಯಂಡ್ ಸಮ್ ಆಫ್ ದ ವರ್ಕರ್ಸಲ್ಲಿ ಕೆಲವ್ರ ಹೆಸರು ಬಂತು. ರಾಚ ಅನ್ನೋದೊಂದು ಹೆಸರು ಬಂದಿದೆ. ದೆನ್ ಭೀಮಾ ಅನ್ನೋನೊಬ್ಬ ಬರ್ತಾನೆ, ಅವನೇ ಭೀಮ ಮಾರನ್ನ ಹೇಳ್ಕೊಂಡು ಹೋಗ್ತಾನೆ ಬಂಧಿಸಲಿಕ್ಕೆ. ದೆನ್ ಒನ್ ಮೋರ್ ಕ್ಯಾರೆಕ್ಟರ್, ದ ಪ್ರೊಟಗಾನಿಸ್ಟ್, ದ ಹೀರೋ, ಎ ಕಾಮನ್ ಮ್ಯಾನ್, ಅವನನ್ನು ಲುನಾಟಿಕ್, ಫೂಲ್ ಅಂತೆಲ್ಲ ಕರೀತಾ ಇದ್ರಲ್ಲ, ಅವನು ಬಂದ. ಯಾರದು ಕ್ಯಾರೆಕ್ಟರ್? ಮಾರ. ದ ಹೋಲ್ ಸ್ಟೋರಿ ಸರೌಂಡ್ಸ್ ಮಾರ. ಮೋಸ್ಟ್ಲಿ ಈ ಕತೆ ಹೇಳಿದಾಗ ನಿಮಗೆ ನೆನಪಾಗ್ತಾ ಇರ್ಬೋದು, ನಾನು ಬಿಗಿನಿಂಗ್ ಹೇಳಿದೆ, ಒಂದು ಟೆಂಪಲ್ ಇದೆ ಊರ ಮಧ್ಯದಲ್ಲಿ, ಅಲ್ಲೊಬ್ಬ ಸಾಮಾನ್ಯ ವ್ಯಕ್ತಿಯ ವಿಗ್ರಹ ಇದೆ, ವಿಗ್ರಹದಿಂದ ದೇವತೆ ಇದೆ ಅಂತ. ಈಗ ನಿಮಗೆ ಗೊತ್ತಾಗಿರ್ಬೋದು, ಆ ವಿಗ್ರಹದಲ್ಲಿ ಪೂಜೆ ಮಾಡಿಸ್ಕೊಳ್ತಾ ಇರೋ ವ್ಯಕ್ತಿ ಮಾರ. ಅದು ಸತ್ಯವಾದ ಹೆಸರು ಎಲ್ಲೋ ಗೊತ್ತಿಲ್ಲ, ಬಟ್ ಕಥೆಗೋಸ್ಕರ ಆರ್ಕೆನರಡು ಮಾರ ಅಂತ ತೊಗೊಂಡಿದ್ದಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ದಿ ಸ್ಟೋರಿ. ಮತ್ತು ಒಬ್ಬ ರಾಜನ ಹೆಸರು ಬರ್ತದೆ ಅಂತ ಹೇಳಿದೆ, ರಾಜ ಬರ್ತಾ ಇದ್ದಾನೆ. ನಾವು ನೆಕ್ಸ್ಟ್ ಸೀನ್ 2ನಲ್ಲಿ ವಿ ಆರ್ ಕಮಿಂಗ್ ಟು ದ್ಯಾಟ್. ರಾಜನ ಹೆಸರು, ರಾಜನ ಮಾರ ಮೀಟ್ ಮಾಡ್ತಾನ ಇಲ್ವಾ, ದೆನ್ ವೆದರ್ ಹಿ ಕಮ್ಸ್ ಔಟ್ ಆಫ್ ದ ಸೆಲ್ಲರ್, ಅವ್ನು ಬಂದಿರ್ತಾನೆ ಅದರಿಂದ ಆಚೆ ಬರ್ತಾನ ಇಲ್ವಾ, ಹೇಗೆ ಮೀಟ್ ಮಾಡ್ತಾನೆ, ವಾಟ್ ಇಸ್ ಹಿಸ್ ಡ್ರೀಮ್, ಅವ್ನ ಡ್ರೀಮ್ ಯಾವುದು ಹೇಳ್ತಾನೆ ರಾಜನಿಗೆ, ಹೇಳಲ್ವಾ. ಸೊ ದೀಸ್ ಆರ್ ದ ಕ್ವೆಶನ್ಸ್ ದಟ್ ಕಮ್ ಅಕ್ರಾಸ್ ಅವರ್ ಮೈಂಡ್ that we are going to discuss in scene 2. So shall we go for scene 2 now? Yes. ಈಗ ನಾನು ಆಲ್ರೆಡಿ ನಿಮಗೆ ಇಂಟ್ರಡಕ್ಷನ್ ಹೇಳಿಬಿದ್ದೀನಿ. There are certain questions appear on scene 2. Then scene like this. The king was coming on the way. ರಾಜ ಬರ್ತಾ ಇದ್ದಾನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಒಂದು ಕಲ್ಪಿಸ್ಕೊಳ್ಳಿ, ಊರು ಅದೇ ಇದೆ ಸಕ್ಕರೆ ಪಟ್ಟಣ, ರಸ್ತೆ ಎಲ್ಲ ತುಂಬ ಚೆನ್ನಾಗಾಗಿದೆ, ರಾಜನನ್ನು ವೆಲ್ಕಮ್ ಮಾಡಲಿಕ್ಕೆ ತಳಿರು ತೋರಣಗಳೆಲ್ಲ ಕಟ್ಟಿದ್ದಾರೆ. ಆ್ಯಂಡ್ ಟು ವೆಲ್ಕಮ್ ದ ಕಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಡೆಕೋರೇಟೆಡ್ ಆಲ್ ಓವರ್ ದ ವಿಲೇಜ್ ಆ್ಯಂಡ್ ಆನ್ ದ ರೋಡ್. ಆ್ಯಂಡ್ ಮೆನಿ ಸೋಲ್ಜರ್ಸ್ ಕ್ಯಾರಿಂಗ್, they are carrying the trumpets, and trumpets ಅಂದರೆ ಗೊತ್ತಲ್ಲ, ಕಹಳೆ, woo like this, okay, and with the drums, and they are coming, the procession is coming. King is on the elephant, ದೊಡ್ಡದಾದ ಒಂದು ಆನೆ ಮೇಲೆ ರಾಜ ಕೂತ್ಕೊಂಡು ಬರ್ತಾ ಇದ್ದಾರೆ, ಮುಂದೆ ಸೈನಿಕರು ಹೋಗ್ತಾ ಇದ್ದಾರೆ. ಹೀಗೆ ಹೋಗೋ ಟೈಮ್ನಲ್ಲಿ ರಸ್ತೆಯ ಮಧ್ಯೆ ಒಂದು ಮರ, ಪಕ್ಕದಲ್ಲಿ ಒಂದು ದೊಡ್ಡ ಮರ, ದೇರ್ ಈಸ್ ಅ ಹ್ಯೂಜ್ ಟ್ರೀ. ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಮರದ ಮೇಲಿಂದ ಯಾರೋ ಒಬ್ಬರು, ರಾಜ ಇನ್ನೇನೋ ಬರಬೇಕು ಮರದ ಹತ್ರಕ್ಕೆ, ಥಡ ಅಂತ ಕೆಳಗೆ ಧುಮುಕಿದರು. ಆ್ಯಂಡ್ ದ ಪೀಪಲ್ ವೆಂಟ್ ಹಿಯರ್ ಆ್ಯಂಡ್ ದೇರ್, ಹೆಲ್ಟರ್ ಸ್ಕೆಲ್ಟರ್, ಆ್ಯಂಡ್ ಇಟ್ಕೊಳ್ಳಿ, ಯಾರದು. ಆ್ಯಂಡ್ ಪೀಪಲ್ ಕ್ಯಾಚ್ ವರ್ಲ್ಡ್ ಆಫ್ ಹಿಮ್, ಅವನು ಹಿಡ್ಕೋತಾರೆ, ಯಾರದು. ಓ, ಗೊತ್ತಾಗ್ಬಿಡ್ತು ಕೆಲವರಿಗೆ, ಯಾರಿದು, ಹುಚ್ಚ, ಅಯೋಗ್ಯ, ಮೂರ್ಖ, ಮಾರ, ಇವನೆಲ್ಲಿದ್ದ ಮರದ ಮೇಲೆ. ಆ್ಯಂಡ್ ಹೀ ಜಂಪ್ ಡೌನ್ ಫ್ರಮ್ ದ ಟ್ರೀ. ದೆನ್ ಹೋಗೋ ಆಚೆ, ಯಾಕೆ ಬಂದಿದ್ಯಾ, ಹೋಗೋ ತಳ್ತಾ ಇದ್ದಾರೆ ಅವನ ಆಚೆ. ದೆನ್ ಕಿಂಗ್ ಸ್ಯಾಡ್, ಹೋಲ್ಡ್, ವಾಟ್ ಈಸ್ ದ್ಯಾಟ್, ಹೂ ಇಸ್ ದ್ಯಾಟ್? ಸ್ವಾಮಿ, ಅವನು ನಿಮ್ಮ ಕಣ್ಣಿಗೆ ಕಾಣಿಸ್ಕೋಬಾರ್ದು, ಅವನು ಹುಚ್ಚ, ಬಿಡಿ, ನಾವು ನೋಡ್ಕೊಳ್ತೀವಿ, ಬಿಡಿ ಅವನನ್ನು. ನೋ, ಕರೀರಿ ಅವನು ಮಾತಾಡಲಿ, ಕರೀರಿ. ಯು ಸಿ ದ ಕ್ವಾಲಿಟಿ, ದ ಗ್ರೇಟ್ ಕ್ಯಾರೆಕ್ಟರ್ ಆಫ್ ಅ ಕಿಂಗ್. Even the king is ready to talk with an ordinary person whom the people call as fool or mad or lunatic. So the great character of the king is presented here, Rukmangada. Then ಅವನೇ ಮಾತಾಡಲಿ, ಸ್ವಾಮಿ ಮಾರ ಬಂದ. ಯಾಕಪ್ಪ, ಎಲ್ಲಿದ್ದೆ, ಏನು? ಸ್ವಾಮಿ, ನಿಮ್ಮನ್ನು ನಾನು ಭೇಟಿ ಮಾಡಬೇಕಿತ್ತು. ಹಾಂ, ಇಫ್ ಯು ವಾಂಟ್ ಟು ಸಿ ಮೀ ಯು ಕ್ಯಾನ್ ಟೆಲ್ ಸಮ್ ಒನ್ ಆ್ಯಂಡ್ ದೆನ್ ಕಮ್ ಟು ಮೀ. ವಾಟ್ಸ್ ದ ನೀಡ್ ಆಫ್ ಹೈಡಿಂಗ್ ಇನ್ ದ ಟ್ರೀ ಆ್ಯಂಡ್ ಜಂಪಿಂಗ್ ಡೌನ್? ಏನು ಇಲ್ಲೇ ಇದ್ದ ನೀನು ಮರದ ಮೇಲೆ? ಎಸ್, ನಾನು ಯಾರಿಗಾದರೂ ಹೇಳಿ ನಿಮ್ಮನ್ನು ಮೀಟ್ ಮಾಡಬೇಕಂದ್ರೆ ನಾನು ಹುಚ್ಚ ಅಂತಾರೆ, ಅಯೋಗ್ಯ ಅಂತಾರೆ, ನನ್ನ ಊರಿಂದ ಆಚೆ ಕಳಿಸ್ತಾರೆ, ಸಾಯಿಸ್ಬಿಡ್ತೀನಿ ಅಂತಾರೆ. ವಾಟ್ ಶಾಲ್ ಐ ಡು? ಅದಕ್ಕೆ ನನ್ನನ್ನು ಕೂಡೆ ಹಾಕಿಬಿಟ್ಟಿದ್ರು ಸ್ವಾಮಿ, ನಾನು ನಿಮ್ಮನ್ನು ನೋಡಬೇಕಂದ್ರೆ ಇನ್ ದ ಸೆಲ್ಲರ್. ಆ್ಯಂಡ್ ನನ್ನನ್ನು ಹಿಡ್ಕೊಂಡಿದ್ನಲ್ಲ ಭೀಮ,
ಐ ಟೋಲ್ಡ್ ಮೈ ಡ್ರೀಮ್ ಟು ಹಿಮ್. ನನ್ನ ಕನಸನ್ನು ಅವ್ನಿಗೆ ಹೇಳಿದೆ. ಪಾಪ, ಐ ವಾಸ್ ಸೋ ಇನ್ನಸೆಂಟ್ ಆ್ಯಂಡ್ ರಿಲೀಸ್ಡ್ ಮೀ ಆ್ಯಂಡ್ ಅರ್ಲಿ ಇನ್ ದ ಮಾರ್ನಿಂಗ್ ಬಿಫೋರ್ ದ ಕಾಕ್ ಕ್ರೀವಿಂಗ್, ಕೋಳಿ ಕೂಗೋದಕ್ಕೂ ಮುಂಚೆ ನಾನು ಬೇಗ ಬಂದು ಯಾರು ಕಾಣಿಸ್ಬಾರ್ದಂಗೆ ಮರದ ಮೇಲೆ ಹತ್ಕೊಂಡು ಆ ಎಲೆಗಳ ಮಧ್ಯೆ ಔತ್ಕೊಂಡಿದ್ದೆ ಸ್ವಾಮಿ, ನಿಮ್ಮನ್ನು ಬರೋದೇ ಕಾಣ್ತಾ ಇರ್ತೆ. ಐ ನ್ಯೂ ದ್ಯಾಟ್ ಯು ಆರ್ ಆನ್ ದಿಸ್ ವೇ, ದ್ಯಾಟ್ಸ್ ವೈ ಐ ವಾಂಟ್ ಟು ಮೀಟ್. ಟೆಲ್ ಮೀ, ಏನು? ಐ ವಾಂಟ್ ಟು ಟೆಲ್ ಯು ಎ ಡ್ರೀಮ್, ಮೈ ಡ್ರೀಮ್. ನಾನು ನನ್ನ ಕನಸನ್ನೇ ಹೇಳಬೇಕು ಸ್ವಾಮಿ. ಯು ಸಿ ದ ಡಿಫರೆನ್ಸ್ ಬಿಟ್ವೀನ್ ದ ಕಿಂಗ್ ಆ್ಯಂಡ್ ದ ವಿಲೇಜ್ ಹೆಡ್ ಮ್ಯಾನ್. When Mara wants to tell his dream, the village headman does not listen. He says, you are a fool, mad, go away. But king is not like that. That's we say kingly character. Patience. Patience. ತಾಳ್ಮೆ. ರಾಜ ಏನು ಹೇಳ್ದ? ಹೌದಾ? ಏನು ಹೇಳು? Then Mara tells his dream. The whole story, my dear students, the whole story depends on this story. Now, what is the dream that Mara sees? ಅವನಿಗೇನು ಕನಸು ಬಂತು? ಕನಸು ಬಗ್ಗೆ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ನಿಮಗೂ ಕನಸು ಬರುತ್ತಲ್ಲ, ನಮಗೂ ಕೂಡ ಕನಸು ಬರುತ್ತೆ. ಸಿಗ್ಮಂಡ್ ಫ್ರಾಯ್ಡ್ ಅನ್ನೋ ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಕನಸಿನ ಬಗ್ಗೆನೇ ಅವನು ರಿಸರ್ಚ್ ಮಾಡಿ ಸಿಗ್ಮಂಡ್ ಫ್ರಾಯ್ಡ್ ಅನ್ನೋಂಥವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್. ಅದರಲ್ಲಿ ಒಂದು ವಿಷಯ ಬರುತ್ತೆ, ಯಾವುದು ದಿನದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಅದು ಕಟ್ ಆಗಿಬಿಟ್ಟಿರುತ್ತೆ, ಅದು ಸಂಪೂರ್ಣ ಆಗಿರೋದಿಲ್ಲ ನೋಡಿ, ಆ ರೀತಿದು. ಮತ್ತು ನಾವು ದಿನನಿತ್ಯ ಮಾಡುವಂತಹ ಕೆಲಸಗಳನ್ನೆಲ್ಲ ಕೂಡಿಸ್ಕೊಂಡು ಯಾವುದು ಸ್ಟಾಪ್ ಆಗಿದೆ ವರ್ಕ್, ಅದು ನಮ್ಮ ಕನಸಿನಲ್ಲಿ ಕಂಟಿನ್ಯೂ ಆಗುತ್ತೆ. ದಿಸ್ ಒನ್ ಥಿಂಗ್. ಸೆಕೆಂಡ್ ಒನ್, ವಾಟ್ ವಿ ಆರ್ ನಾಟ್ ಏಬಲ್ ಟು ಡೂ ಇನ್ ಅವರ್ ಡೇ ಟು ಡೇ ಲೈಫ್, ದಟ್ ಕ್ಯಾನ್ ಬಿ ಸ್ಯಾಟಿಸ್ಫೈಡ್ ಇನ್ ಅವರ್ ಡ್ರೀಮ್. ದಿನನಿತ್ಯ ನಾವು ಏನು ಮಾಡಲಿಕ್ಕಾಗಲ್ಲ ಅಂತ ಅಂದ್ಕೊಳ್ತೀವಿ, ಅದು ನಮ್ಮ ಕನಸಿನಲ್ಲಿ ತೃಪ್ತಿ ಆಗ್ತದೆ. ಇದು ಒಂದು. ಯಾವುದು ಕೆಲಸ ಸಂಪೂರ್ಣ ಆಗಿರೋದಿಲ್ಲ, ಅದು ಸಂಪೂರ್ಣತೆಗೊಳ್ಳುತ್ತೆ ನಮ್ಮ ಕನಸಿನಲ್ಲಿ, ಸಾಕಾರಗೊಳ್ಳುತ್ತೆ. ಇವೆರಡು ಕಾರಣಕ್ಕೆ ಕನಸುಗಳು ಬರ್ತದೆ. ಆ್ಯಂಡ್ ಸಮ್ ಆಫ್ ದ ಡ್ರೀಮ್ಸ್ ವಿ ಕ್ಯಾನ್ ರಿಮೆಂಬರ್ ಆ್ಯಂಡ್ ಸಮ್ ಆಫ್ ದ ಡ್ರೀಮ್ಸ್ ವಿ ಕಾಂಟ್ ರಿಮೆಂಬರ್. ಆ್ಯಂಡ್ ಮೇ ಬಿ ಈ ಮಾರನಿಗೆ ಬಂದು ಕನಸು ರೀತಿ ನಿಮಗೇನಾದರೂ ಕನಸು ಬಂದಿರ್ಬೋದೇನೋ ನೋಡಿ, ಯೋಚನೆ ಮಾಡಿ. ಮಾರನಿಗೆ ಏನು ಕನಸು ಬರುತ್ತೆ ನೋಡೋಣ. ಶಲ್ ವಿ ಸಿ. ನಾವು ಮಾರ ಸೇಸ್ ಏನಂತ ಹೇಳ್ತಾನೆ ಕನಸಿನಲ್ಲಿ. ಇದು ಸೀನ್ 2 ನಾನು ಮಾಡ್ತಾ ಇರೋದು ಈಗ ನಿಮಗೆ. ಸೀನ್ 2 ಟೆಕ್ಸ್ಟ್ ಬುಕ್ ನನ್ನ ಕತೆ ಹೇಳಿದ್ಮೇಲೆ ದೆನ್ ಯು ಹ್ಯಾವ್ ಟು ರೀಡ್ ಇಟ್. ಇಟ್ಸ್ ಅ ವೆರಿ ಶಾರ್ಟ್ ಸೀನ್ ಆ್ಯಂಡ್ ಈಸಿಲಿ ಯು ಕ್ಯಾನ್ ರಿಮೆಂಬರ್ ಇಟ್, ಯು ಕ್ಯಾನ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಹೇಳ್ತಾನೆ, ಸ್ವಾಮಿ ನೀವು ನಿಂತಿದ್ದಾರಲ್ಲ ಈ ಜಾಗ, ಇದು ಯಾವ ಜಾಗ ಅಂತ ಅಂದ್ಕೊಂಡಿದ್ದೀರಾ? ಯುನೋ, ಇಟ್ಸ್ ಅ ಸ್ಯಾಕ್ರೆಡ್ ಪ್ಲೇಸ್. ಇಟ್ಸ್ ಒಂದು ಪವಿತ್ರವಾದ ಸ್ಥಳ. ಹನುಮಾನ್ ರಾಮಾಯಣ ಯುದ್ಧ ನಡಿಬೇಕಾದ್ರೆ ಲಕ್ಷ್ಮಣ ತೀರೋಗ್ಬಿಡ್ತಾನೆ, ಅಂದರೆ ಬಿದ್ದೋಗ್ಬಿಡ್ತಾನೆ, ಜ್ಞಾನ ತಪ್ಪಿ, ಅವನು ಜ್ಞಾನ ಬರೋದೇ ಇಲ್ಲ. ಸೊ ಹಾಗೆ ಅವನಿಗೆ ಸಂಜೀವಿನಿ ಅನ್ನೋ ಮೂಲಿಕೆ ಬೇಕಾಗ್ತದೆ. ದೆನ್ ಸಂಜೀವಿನಿಯನ್ನು ತರಲಿಕ್ಕೆ ಹನುಮಂತ ಇಲ್ಲಿ ಬರ್ತಾನೆ. ಸಿ ಯುವರ್ ಮೆಜೆಸ್ಟಿ ದೇರ್. ಬಾಬಾ ಬುಡನ್ಗಿರಿ ಹಿಲ್ಸ್ ಕಡೆ ಕೈ ತೋರಿಸ್ತಾನೆ ಅನಿಸುತ್ತೆ. ಯಾರು? ಮಾರ. ಅಲ್ಲಿ ನೋಡಿ ದೊಡ್ಡ ಪರ್ವತ, ಆ ತುದಿಯಲ್ಲೇ ಸಂಜೀವಿನಿ ಇದ್ದಿದ್ದು. ಹನುಮಂತ ಅಲ್ಲೇ ಬಂದಿದ್ದು, ಅದನ್ನೇ ಎತ್ಕೊಳ್ತಾನೆ ಹನುಮಂತ ಸಂಜೀವಿನಿ. ಆ್ಯಂಡ್ ಹಿ ಟುಕ್ ಟು ದ ಪ್ಲೇಸ್ ಆಫ್ ಲಂಕಾ. ದೇರ್ ಹಿ ಗಿಡಮೂಲಿಕೆ ಹಿ ಗೇವ್ ಸಂಜೀವಿನಿ ಆ್ಯಂಡ್ ಲಕ್ಷ್ಮಣ ಗಾಟ್ ರೀಬರ್ತ್. ಈ ಕಥೆ ಎಲ್ಲ ಹೇಳಿದ್ಮೇಲೆ ಮಾರ ಹೇಳ್ತಾನೆ, ದೆನ್ ದ ಪ್ಲೇಸ್ ವೇರ್ ಸಂಜೀವಿನಿ ವಾಸ್ ದೇರ್ ಈಸ್ ದ ಬರ್ತ್ ಆಫ್ ಅ ರಿವರ್ ಕಾಲ್ಡ್ ವೇದ. ಮಹಾಸ್ವಾಮಿ ನೀವು ನಿಂತಿದ್ರಲ್ಲ ಜಾಗ ಇದೇ ನೋಡಿ, ಇಲ್ಲಿ ಹರಿತಾ ಇದೆ ನೋಡಿ ನೀರು, ಇದು ನದಿ, ವೇದ ನದಿ. ಇದು ಎಲ್ಲಿ ಹುಟ್ಟುತ್ತೆ ಗೊತ್ತಾ? ಪರ್ವತದ ತುದಿಯಲ್ಲಿ ಹುಟ್ಟುತ್ತೆ. ಅಲ್ಲಿ ಸಂಜೀವಿನಿ ಪರ್ವತ, ಸಂಜೀವಿನಿಯನ್ನು ತೆಗೆದುಕೊಂಡಂಥ ಜಾಗದಲ್ಲಿ ಹುಟ್ಟುತ್ತೆ. ಇದು ಅಮೃತ ಇದ್ದ ಹಾಗೆ ನೀರು. ಆ್ಯಂಡ್ ಇಟ್ ಇಸ್ ಗಿವಿಂಗ್ ಲೈಫ್ ಟು ಆಲ್ ಪೀಪಲ್, ಆಲ್ ದ ಸಬ್ಜೆಕ್ಟ್ಸ್ ಆಫ್ ಅವರ್ ಕಿಂಗ್ಡಮ್. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಬೇಕಾಗಿರುವಂತಹ ನೀರಿದು ನಮಗೆ. ಸರಿ, ಮತ್ತೇನು ನಿನ್ನ ಒಂದು ಕನಸು? ಯುವರ್ ಮೆಜೆಸ್ಟಿ ದ ಗಾಡೆಸ್ ಆಫ್ ವೇದ ಕೇಮ್ ಟು ಮೈ ಡ್ರೀಮ್. ವೇದ ನನ್ನ ಕನಸಿಗೆ ಬಂದು, ಗಾಡೆಸ್ ದೇವತೆ, ಈ ನದಿಯ ದೇವತೆ ನನ್ನ ಕನಸಿಗೆ ಬಂದಳು. ಅವಳು ಹೇಳಿದ್ಲು, ಹೇಗಿದ್ಲು ಗೊತ್ತಾ? ದೆನ್ ಯು ಸಿ ದ ಹೌ ದ ಗಾಡೆಸ್ ಲುಕ್ಸ್ ಲೈಕ್. ಮಾರ ಎಕ್ಸ್ಪ್ಲೈನ್ಸ್
ವೆರಿ ವಿವಿಡ್ಲಿ ಆ್ಯಂಡ್ ಬ್ಯೂಟಿಫುಲಿ, ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಹರ್ ಟ್ರೆಸಸ್ ವರ್ಡ್ ಸ್ಕ್ಯಾಟರ್ಡ್ ಇನ್ ದ ವಿಂಡ್. ತುಂಬ ಬ್ಯೂಟಿಫುಲ್ಲಾಗಿ ಅವರ ಹೇರ್ಸ್ ಎಲ್ಲ, ಆ ದೇವತೆಯ ಒಂದು ಕೂದಲು ಗಾಳಿಗೆಗೆ ಹಾರಾಡ್ತಾ ಇತ್ತು. ಕಿರೀಟವನ್ನು ಹಾಕ್ಕೊಂಡಿದ್ರು. ಕಿರೀಟದ ಮಧ್ಯೆ ಒಂದು ರೂಬಿ, ಫಳ ಫಳ ಕೆಂಪುದಾದಂತಹ ಒಂದು ರೂಬಿ ಇತ್ತು. ಅಲ್ಲಿ ಫಳ 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 ಹೊಳಿತಾ ಇತ್ತು. ನಗುಮುಖ ಇತ್ತು. ಮತ್ತು ಅವರ ಉಡುಪು ಗೋಲ್ಡನ್ ಕಲರ್ ಹೊಳಿತಾ ಇತ್ತು ಸ್ವಾಮಿ. Goddess came to my dream and told Mara, I'm going to tell you the Veda, the river. It is taking birth at the mountain. It is my plaything. ಈ ನದಿ ಇದೆಯಲ್ಲ, ಇದರಲ್ಲೇ ನಾನು ಆಟ ಆಡೋದು ಮಾರ, ಆ ಬೆಟ್ಟದ ತುದಿ ಮೇಲೆ. ಇದು ನೀರು ನಾನು ಆಟ ಆಡಿದ ಮೇಲೆ ಎಲ್ಲ ನೀರು ಇಲ್ಲಿ ಬರ್ತದೆ, ನೀವೆಲ್ಲ ಉಪಯೋಗಿಸ್ಕೊಳ್ತೀರಾ. ಅಗೈನ್ ದ ವಾಟರ್ goes and disappears in the sea. ಎಷ್ಟೊಂದು ನೀರು ಹೋಗಿ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ತಾ ಇದೆಯಲ್ಲ. ನೀವು ಎಷ್ಟೊಂದು ನೀರು ವೇಸ್ಟ್ ಮಾಡ್ತಾ ಇದ್ದೀರಲ್ಲ. ಗೋ ಅಂಡ್ ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್ ಹಿಯರ್ so that during the summer you can make use of the water. Otherwise, when I play with my pet, the water stops there during summer and you don't get even a drop of water to drink. So you build a tank, store the water for the summer season. ಇದು ಕನಸು. ಮಹಾಸ್ವಾಮಿ ದೇವತೆ ಹೇಳಿದ್ಲು, ಇಲ್ಲಿ ಹರಿತಾ ಇರೋ ನೀರನ್ನು ನೀವು ಹಾಗೆ ಬಿಟ್ಬಿಡ್ತೀರಾ, ಸಮುದ್ರಕ್ಕೆ ಹೋಗೆಲ್ಲ ವೇಸ್ಟಾಗಿ ಸೇರ್ಕೊಳ್ತಾ ಇದೆ. ಬೇಸಿಗೆ ಕಾಲದಲ್ಲಿ ನಾನು ನನ್ನ ಸಾಕು ಪ್ರಾಣಿಗಳ ಜೊತೆ ಆಟ ಆಡಬೇಕಾದ್ರೆ ನೀರನ್ನು ಕಟ್ಬಿಡ್ತೀನಿ. ಅಲ್ಲಿ ನಿಮಗೊಂದು ಡ್ರಾಪ್ ನೀರು ಬರೋದಿಲ್ಲ ಬೇಸಿಗೆ ಕಾಲದಲ್ಲಿ. ಏನು ಮಾಡ್ತೀರಾ? ಹೋಗು ರಾಜನಿಗೆ ಹೇಳು, ಮೊದಲು ಇಲ್ಲಿ ಒಂದು ಟ್ಯಾಂಕ್ ಕಟ್ಟಲಿ, ದೊಡ್ಡದಾದ ಒಂದು ಬಂಡ್ ಮಾಡಲಿ, ದೊಡ್ಡದಾದ ಒಂದು ಕೆರೆ ಮಾಡಲಿ, ಒಂದು ಸರೋವರ ಮಾಡ್ಕೊಳ್ಳಿ. ನೀರಲ್ಲಿ ಸ್ಟಾಕ್ ಆಗಿರುತ್ತೆ, ವೇಸ್ಟ್ ಆಗೋ ಬದಲು ಬೇಸಿಗೆ ಟೈಮಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ದ್ಯಾಟ್ ಈಸ್ ದ ಡ್ರೀಮ್. Now, dear students, you understood what is the dream of Mara. The dream of Mara is the goddess of Veda came to his dream and told him to build a tank so that the water can be utilized during summer season. Instead of wasting the water, let the water be useful during summer. What a fantastic dream. Alva? Then, king, he's surprised, really excited. It's a good news for him. And he didn't get that idea. ರಾಜನಿಗೆ ಐಡಿಯಾನೇ ಇರಲಿಲ್ಲ ಅನ್ಸುತ್ತೆ. ಮಾರ ಹೇಳಿದ ಮೇಲೆ give a good idea. Wow, wonderful. You see, Mara, I'll be back on this way tomorrow. You wait here and you come along with me to the palace. The king ordered. ನಾಳೆ ನಾನು ಇದೇ ದಾರಿಲಿ ವಾಪಸ್ ಬರ್ತೀನಿ ಮಾರ, ಇಲ್ಲೇ ಇರು, ನನ್ನ ಜೊತೆ ಪ್ಯಾಲೇಸಿಗೆ ಬಂದುಬಿಡು. ಯುವರ್ ಮೆಜೆಸ್ಟಿ, ದೀಸ್ ರ್ಯಾಕ್ಸ್, ನನ್ನ ಹುಚ್ಚ ಅಂತಾರೆ, ಅಯೋಗ್ಯ ಅಂತಾರೆ, ಈ ಹಳೆ ಬಟ್ಟೆಗಳು ನನ್ನ ಪ್ಯಾಲೇಸ್ ಒಳಗಡೆ ಬಿಡ್ತಾರಾ? ನಾನು ನಿಮ್ಮ ಜೊತೆ ಬರಲಿಕ್ಕಾಗತ್ತಾ? ನೋ 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 ನೋ. ಹೇಯ್, ದಿಸ್ ಈಸ್ ಮೈ ಕಮ್ಯಾಂಡ್, ಯು ಶುಡ್ ಕಮ್ ಅಲಾಂಗ್. ಐ ಒಬೇ. ಇದು ನನ್ನ ಆದೇಶ, ನೀನು ಬರಬೇಕು ನಾಳೆ ಅಷ್ಟೇ. ಆಯಿತು ಮಹಾಸ್ವಾಮಿ. That is the scene of the end. You see, now we got the question. Is Mara able to meet the king? Yes, he is able to meet the king. How? Bhima released him. Why did Bhima release him? He told the same dream to Bhima, and Bhima, realized this is a worthful dream, and he released him. And Mara climbed up a tree and he was hiding there, and then jumped down when the king was coming on the way. Then he met. Whether he told the dream? Yes, he explained, he described his dream, and the king realized that this is a worthful dream. It's a worthful dream, and he told Mara to accompany him to the palace. So my dear students, kanasu enu anta gottayitu nimage. Now I am going to ask you some of the questions. I hope that you are able to answer those questions. These questions are from scene 2. The question is this: does Bhima release Mara? Yes or no? Yes. Why did Bhima release Mara? Answer: Bhima released Mara because
he came to know the worth of the dream that Mara told. What is the name of the river? The name of the river in the story is Veda. Who is the goddess? Goddess is goddess of Veda, or the river. And where does Mara hide? Mara hides in the tree, in the midst of the branches, in the midst of the leaves. And Mara, ನಾವೊಂದು ಇನ್ನೋಸೆಂಟು ಅವನ ಸ್ಯಾಕ್ರಿಫೈಸ್ನಲ್ಲಿ ಈ ಸೀನ್ 2ನಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಮೈ ಡಿಯರ್ ಸ್ಟೂಡೆಂಟ್, ಯು ಶುಡ್ ರೀಡ್ ಇಟ್. ಲಿವ್ ಫಾರ್ ಅದರ್ಸ್ ಅಂತ ನಾನು ಏನು ಹೇಳಿದೆ, ದಟ್ ಕಮ್ಸ್ ಔಟ್ ಫ್ರಮ್ ಮಾರ. ಹಿ ಸೇಸ್ ಇನ್ ಸೀನ್ 2, ನಾನು ಅದನ್ನು ಹೇಳ್ತೀನಿ ನೋಡಿ. ಮಾರ ಕನಸು ಹೇಳಕ್ಕೆ ಹೋಗ್ತಾನಲ್ವಾ, ಆಗ ಹೇಳೋದಕ್ಕೂ ಮುಂಚೆ ಒಂದು ಇಂಟ್ರಡಕ್ಷನ್ ಕೊಡ್ತಾನೆ ರಾಜನಿಗೆ. ಎಂತ ಗೊತ್ತಾ? ಯುವರ್ ಮೆಜೆಸ್ಟಿ, ಐ ಆಮ್ ಗೋಯಿಂಗ್ ಟು ಟೆಲ್ ಮೈ ಡ್ರೀಮ್, ಆ್ಯಂಡ್ ಇಫ್ ಯು ಫೀಲ್ ದ್ಯಾಟ್ ಇಟ್ ಈಸ್ ನಾಟ್ ಸೋ ವರ್ತ್, ಆ್ಯಂಡ್ you can make an arrangement to tramp me under the feet of your big elephant. ಸ್ವಾಮಿ, ನಾನೊಂದು ಕತೆ ಹೇಳ್ತೀನಿ, ನನ್ನ ಕನಸನ್ನು ಹೇಳ್ತೀನಿ ನಾನು. ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ, ಸರಿ ಬರಲಿಲ್ಲ ಅಂದರೆ, ಯೋಗ್ಯವಾದದ್ದಲ್ಲ ಅಂತ ಅನಿಸಿದ್ರೆ, ನಿಮ್ಮ ಆನೆಯ ಕಾಲಿನಿಂದ ನನ್ನನ್ನು ತುಳಿಸಿ ಬಿಡಿ ಸ್ವಾಮಿ. ಯು ಸಿ ವಾಟ್ ಎ ಹೆವಿ ವರ್ಡ್ಸ್, ವಾಟ್ ಎ ಇಮೋಷ್ನಲ್ ವರ್ಡ್ಸ್, ಫೀಲಿಂಗ್ ವರ್ಡ್ಸ್. ಮೇ ಬಿ ಅದಕ್ಕೆ ರುಕ್ಮಾಂಗದ ರಾಜನಿಗೆ ಸ್ವಲ್ಪ ತಾಳ್ಮೆ ಬಂದಿರ್ಬೋದು ನಿನ್ನ ಕತೆ ಕೇಳೋಣ ಅಂತ. ವೈ? ಯಾಕೆಂದರೆ ಒಬ್ಬ ವ್ಯಕ್ತಿ ನನ್ನನ್ನು ಸಾಯಿಸಿಬಿಡಿ, ನಿಮಗೆ ಸರಿ ಇಲ್ಲ ಅಂತ ಹೇಳೋದಂದಮೇಲೆ, ದೆರ್ ಮಸ್ಟ್ ಬಿ ಸಮ್ ಟ್ರೂತ್ ಇನ್ ದಟ್, ಇನ್ ಇಸ್ ಡ್ರೀಮ್ ಅಂತ ರಾಜನಿಗೆ ಅನಿಸಿದೆ. ಅದಕ್ಕೆ ಅವನು ಅದನ್ನು ಕೇಳ್ತಾನೆ. ಆ್ಯಂಡ್ ವೆನ್ ಹಿ ಟೆಲ್ಸ್ ದ ಡ್ರೀಮ್ ಆಫ್ ಬಿಲ್ಡಿಂಗ್ ಎ ಟ್ಯಾಂಕ್, ಆ್ಯಂಡ್ ರಾಜ ದ ಕಿಂಗ್ ಫೆಲ್ಟ್ ಇಟ್ಸ್ ರೈಟ್, ದಿಸ್ ಇಸ್ ದ ರೈಟ್ ಡ್ರೀಮ್. Okay, so I'm going to read some of the dialogues in the scene 2, my dear students. I hope that after understanding this scene 2, you also read. I insist to read the textbook. Okay, you may get many notes and guides regarding question answer and many things you may get, but you should read the original text. When you read the original text and you are able to answer on your own, able to understand the questions, understand new words, and you feel it, you feel the story. Okay, ನಿಮಗೆ ಅದು ಸ್ಟೋರಿ ಭಾವಿಸ್ತೀರಾ, ಫೀಲ್ ಮಾಡ್ತೀರಾ, ಅದು ನಮ್ಮದು ಸ್ವಂತದ್ದಂತೆ, ಆ್ಯಂಡ್ ಯು ಫೀಲ್ ಗ್ರೇಟ್, ಆ್ಯಂಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಡ್ರಾಮಾ ವೆನ್ ಯು ರೀಡ್ ಇಟ್. ನೀವು ಇದನ್ನು ಕಥೆನ ಓದಿದಾಗ, ನಾಟಕದಲ್ಲಿ ಕೂಡ ನೀವು ಒಬ್ಬರು ಪಾತ್ರಧಾರಿಗಳು ಅಂತ ನಿಮಗೆ ಫೀಲ್ ಆಗ್ತದೆ, ಖಂಡಿತ ಆಗ್ತದೆ. ನೀವು ಇದನ್ನು ಓದಲೇಬೇಕಾಗ್ತದೆ. ರೈಟ್ ನೌ ಸೀನ್ 2, ಟ್ರಂಪೆಟ್ಸ್ ಬ್ಲೋಯಿಂಗ್, ರೆಸ್ಟ್ರೈನ್ಡ್ ಚಿಯರಿಂಗ್ ಆಫ್ ಕ್ರೌಡ್ಸ್. ಟ್ರಂಪೆಟ್ಸ್ ಬ್ಲೋಯಿಂಗ್ ಅಂದರೆ ತುಂಬ ಕಹಳೆಗಳು, ಡ್ರಮ್ಸು ಎಲ್ಲ ಸೌಂಡ್ ಬರ್ತಾ ಇದೆ. ಅಂದರೆ ರಾಜ ಬರ್ತಾ ಇದ್ದಾನೆ, ರಾಜ ಕಿ ಜೈ, ರಾಜ ಕಿ ಜೈ ಅಂತ ಬರ್ತಾ ಇದೆ. ಓಕೆ, ಸಡನ್ಲಿ ದರ್ ಇಸ್ ಅ ಕನ್ಫ್ಯೂಷನ್. ಏನು ಕನ್ಫ್ಯೂಷನ್ ಆಯಿತು ಅಂತ ನಿಮಗೆ ಗೊತ್ತಿದೆ ಈಗ? that Mara jumped down from the tree. Then after that, silence, silence ಅಂತ ಎಲ್ಲ ರಾಜ ಹೇಳ್ತಾನೆ. ದೆನ್ ನೋಡೋಣ ಅವನಿಗೆ ಏನು ಹೇಳ್ತಾನೆ ಅಂತ. ಯು ಸಿ ನಾವು ಪೇಜ್ ನಂಬರ್ 64ಅಲ್ಲಿದೆ. ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಅದನ್ನು ಕೇಳ್ತೀವಿ ಅಂತ. ರಾಜರು ಯಾವಾಗಲೂ ಮಾತನಾಡ್ಬೇಕಾದ್ರೆ ನಾನು ಅಂತ ಮಾತಾಡಲ್ಲ, ನಾವು ಅಂತ ಮಾತಾಡ್ತಾರೆ. ನಾವು ರಾಜರಿಗೆ ಹೇಳಬೇಕಾದ್ರೆ ಯುವರ್ ಮೆಜೆಸ್ಟಿ ಅಂತ ಹೇಳಬೇಕು. ಯು ಮೆಜೆಸ್ಟಿ, ಯುವರ್ ಮೆಜೆಸ್ಟಿ ಅಂತ ಹೇಳಿ ನಾವು ಅವರನ್ನು ಸಂಬೋಧನೆ ಮಾಡಬೇಕಾಗ್ತದೆ, ಅಡ್ರೆಸ್ ಮಾಡಿ ಮಾತಾಡುವಂಥದ್ದು. ಓಕೆ, ದೆನ್ ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್. ಅವನೇನು ಹೇಳ್ತಾನೆ ಹೇಳಿ ಅಂತ. ಯು ಸಿ, ದಿಸ್ ಈಸ್ ದ ರೈಟ್ ಆ್ಯಂಡ್ ಗುಡ್ ಕ್ವಾಲಿಟಿ. ದಿಸ್ ಈಸ್ ವಾಟ್ ವಿ ಕಾಲ್ ಎಸ್ ವೆನ್ ಪೀಪಲ್ ಆರ್ ಟಾಕಿಂಗ್ ವಿ ಶುಡ್ ಬಿ ಏಬಲ್ ಟು ಲಿಸನ್. ಯಾರಾದರೂ ಮಾತಾಡಬೇಕಾದ್ರೆ ನಾವು ಸಡನ್ನಾಗಿ ಮಧ್ಯದಲ್ಲಿ ಜಡ್ಜ್ ಮಾಡಬಾರ್ದು ಯಾವಾಗಲೂ. ದಿಸ್ ಈಸ್ ದ ಗ್ರೇಟ್ ಕ್ವಾಲಿಟಿ ಆಫ್ ಎ ಕಿಂಗ್. ಲೆಟ್ ಹಿಮ್ ಸ್ಪೀಕ್, ವಿ ವಿಲ್ ಲಿಸನ್ ಅಂತ ರಾಜ ಹೇಳ್ತಾರೆ. ಓಕೆ, ದೆನ್ ಮಾರಾ ಟೆಲ್ಸ್ ಹಿಸ್ ಡ್ರೀಮ್. ಯುವರ್ ಗ್ರೇಷಿಯಸ್ ಮೆಜೆಸ್ಟಿ, ಐ ಆಮ್ ಅನ್ ಅನ್ವರ್ದಿ ಡಾಗ್. ಯು ಸಿ ವೈ ಮಾರಾ ಸೇಸ್ ಹಿಮ್ಸೆಲ್ಫ್. ಅಲ್ಲಿ ವಿಲೇಜ್ ಹೆಡ್ಮನ್ ಹೇಳಿದಾಗ ಯು ಫೂಲ್, ವೆನ್ ದ ವಿಲೇಜ್ ಹೆಡ್ಮನ್ ಸೇಸ್ ನೋ ಐ ಆಮ್ ನಾಟ್ ಎ ಫೂಲ್, ಐ ಡೋಂಟ್ ಫೀಲ್ ದಟ್ ಐ ಆಮ್ ಎ ಫೂಲ್ ಅಂತ ಮಾರಾ ಜೋರು ಮಾಡೇ ಹೇಳ್ತಾನೆ. ಬಟ್ ರಾಜನ ಮುಂದೆ ಐ ಆಮ್ ಅನ್ ಅನ್ವರ್ದಿ ಡಾಗ್ ಅಂತಾನೆ. ವೈ? You see the communication skills of Mara. Mara cannot, face the king. Okay, Mara, an ordinary, a poor man cannot face the king. So ಹಾಗಾಗಿ ಮೊದಲೇ ಅವನು ಒಪ್ಕೊಬಿಡ್ತಾನೆ, ನಾನು ಅನ್ವರ್ದಿ ಡಾಗ್. ಬಟ್ ಅದೇ ಟೈಮ್ನಲ್ಲಿ ಅವನೇನು ಹೇಳ್ತಾನೆ,
ಒಂದು ಪಂಚ್ ಡೈಲಾಗ್ ಕೊಡ್ತಾನೆ ಮಾರ. ಹೌದೇನಂತ? ಬಟ್ ಐ ಹ್ಯಾವ್ ಎ ವರ್ಡ್ ಟು ಕನ್ವೇ ಟು ಯುವರ್ ಗ್ರೇಷಿಯಸ್ ಇಯರ್ಸ್. ಐ ಆಮ್ ಅನ್ ಅನ್ವಿತಿಡ್ ಬಟ್ ಆದರೆ ನಿಮ್ಮ ಕಿವಿಗೆ ನಾನು ಕೆಲವು ಮಾತುಗಳನ್ನು ಹೇಳಲೇಬೇಕಾಗಿದೆ ಮಹಾಸ್ವಾಮಿ. ಯು ಸಿ, ದಟ್ ಇಸ್ ಅ ಪಂಚ್ ಡೈಲಾಗ್ ಮಾರ ಸೇಸ್. ಆ್ಯಂಡ್ ಆಫ್ಟರ್ ಐ ಹ್ಯಾವ್ ಅಟರ್ಡ್ ಇಟ್, ನಾನು ಹೇಳಾದ್ಮೇಲೆ ಆ್ಯಂಡ್ ಸ್ಟಿಲ್ ಪಂಚಿಂಗ್ ಡೈಲಾಗ್, ವಾಟ್ ಇಸ್ ದ್ಯಾಟ್? I shall gladly allow myself to be trampled under the feet of mighty elephant which bears your royal person. ನೀವು ಕುಳಿತಿದ್ದೀರಲ್ಲ, ರಾಯಲ್ ಪರ್ಸನ್, ನೀವು ಕುಳಿತಿರೋ ಆನೆ ಕೈಯಲ್ಲಿ ಕಾಲಿನಲ್ಲಿ ನನ್ನನ್ನು ತುಳಿಸ್ಬಿಡಿ ನಿಮಗೆ ಸರಿ ಕಂಡಿಲ್ಲ ಅಂದರೆ. ಇಫ್ ಎನಿಬಡಿ ಟೆಲ್ಸ್ ಲೈಕ್ ದಿಸ್, ಅವ್ರ ಮಾತು ಕೇಳದೆ ಇರೋಕ್ಕಾಗತ್ತಾ ಹೇಳಿ? ನೋ. ಅದಕ್ಕೆ ರಾಜ ಕೇಳ್ತಾನೆ. ದಟ್ಸ್ ವೈ ಸ್ಟೋರಿ ಕಂಟಿನ್ಯೂಸ್ ಲೈಕ್ ದಿಸ್. ಮತ್ತು ಯಾಕೆ ನೀನು ನನ್ನ ನೇರ ಬಂದು ನೋಡ್ಬೋದಾಗಿತ್ತಲ್ಲ? ನೋಡಿ, ಅದಕ್ಕೆ ಹಿಂಗೆ ಹೇಳ್ತಾನೆ, ರೈಟ್? ವೇಟಿಂಗ್ ಇನ್ ಎ ಟ್ರೀ ಯು ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಎನ್ ಆಡಿಯನ್ಸ್. ಏನು ಇಲ್ಲಿ ಕಾಯ್ತಾ ಇದ್ದ ನೀನು? ಆಡಿಯನ್ಸ್ ಹತ್ರ ಯಾರಾದರೂ ಹೇಳಿಸ್ಬಿಟ್ಟು ನನ್ನನ್ನು ಮೀಟ್ ಮಾಡೋದಲ್ವಾ? ನೋಡಿ ಮಾರ ಏನು ಹೇಳ್ತಾನೆ ಪಾಪ. ಹಿ ಎಕ್ಸ್ಪ್ಲೈನ್ಸ್ ಇಸ್ ಪಿಟಿಫುಲ್ ಕಂಡೀಷನ್. ಓಕೆ, ದಟ್ ಈಸ್ ಇನ್ ಪೇಜ್ 65. ಮಾರ, ದೇ ಸ್ಟೋನ್ ಮೀ ಅಟ್ ಸೈಟ್. ಸ್ವಾಮಿ ನನ್ನ ಕಂಡ್ರೆ ಕಲ್ಲು ಹೊಡಿತಾರೆ, ಕಂಡ್ರೆ ಕಲ್ಲು ಹೊಡಿತಾರೆ. ದೇ ಸ್ಟೋನ್ ಮೀ ಅಟ್ ಸೈಟ್ ಆ್ಯಂಡ್ ಕಮ್ಯಾಂಡೆಡ್ ಮೀ ಟು ಟೇಕ್ ಮೈ ಸೆಲ್ಫ್ ಔಟ್ ಆಫ್ ದ ವಿಲೇಜ್. ಮತ್ತು ಅದು ಬೇರೆ ಹೇಳ್ತಾರೆ, ಊರಿಂದ ಆಚೆ ಕರ್ಕೊಂಡು ಹೋಗು ಅಂತ ಬೇರೆ ಹೇಳ್ತಾರೆ. ವೆನ್ ಐ ಸ್ಟಿಲ್ ಅಪಿಯರ್ಡ್ ದೆ ಬೌಂಡ್ ಆ್ಯಂಡ್ ಥ್ರೂ ಮೀ ಇನ್ ಎ ಸೆಲ್ಲರ್. ಇನ್ನೂ ಕಾಣಿಸ್ಕೊಂಡ್ರೆ ಕೈ ಕಾಲು ಕಟ್ಟಿ ತೊಗೊಂಡೋಗಿ ಒಂದು ಜೈಲಿಗೆ ಹಾಕ್ತಾರೆ. ಬಟ್ ದ ಮ್ಯಾನ್ ಹೂ ವಾಸ್ ಮೈ ಜೈಲರ್, ಆದರೆ ನಾನು ಕೂಡ ಹಾಕ್ಕೊಂಡಿದ್ನಲ್ಲ ಒಬ್ಬ ಜೈಲರ್, ಅದೇ ಭೀಮ. ದೋ ಎ ಜೆಂಟ್ ಇನ್ ಅಪಿಯರೆನ್ಸ್, ನೋಡಲಿಕ್ಕೆ ದೊಡ್ಡನ ಕಾಣ್ತಿದ್ದ, ಹ್ಯಾಸ್ ದ ಸೋಲ್ ಆಫ್ ಎ ಬೇಬಿ. ಸಿ ಭೀಮಾಸ್ ಕ್ಯಾರೆಕ್ಟರ್, ದೋ ಹಿ ವಾಸ್ ಅಪಿಯರಿಂಗ್ ಲೈಕ್ ಎ ಜೆಂಟ್, ಹ್ಯಾಸ್ ಎ ಸೋಲ್ ಆಫ್ ಎ ಬೇಬಿ. ಮಗು ಥರ ಒಂದು ಮನಸ್ಸು. ಹೀ ಲೆಟ್ ಮಿ ಗೋ ವೆನ್ ಯು ಹರ್ಡ್ ಆಫ್ ಮೈ ಡ್ರೀಮ್. ನನ್ನ ಕನಸನ್ನು ಅವ್ನಿಗೆ ಹೇಳಿಬಿಟ್ಟೆ. ದೆನ್ ಐ ಟೆಲ್ ಮೈ ಡ್ರೀಮ್ ಆ್ಯಂಡ್ ಹೀ ಲೆಟ್ ಮಿ ಔಟ್. ಭೀಮನಿಗಿರೋ ಬುದ್ಧಿ ವಿಲೇಜ್ ಮೆಡ್ಮನ್ಗೆ ಇಲ್ಲಂಗೆ ಆಗೋಯ್ತು ಅಲ್ವಾ ಈ ಕಥೆನಲ್ಲಿ ನಾವು ಹೇಳಿ ನೋಡುವಾಗ. ದೆನ್ ಆ್ಯಂಡ್ ದ ಕಮಾಂಡ್ ಆಫ್ ದ ಗಾಡೆಸ್, ಗಾಡೆಸ್ ಕೂಡ ಕಮ್ಯಾಂಡ್ ಮಾಡಿದೆ ನನಗೆ, ಓಕೆ ಯು ಶುಡ್ ಬಿಲ್ಡ್ ಅ ಟ್ಯಾಂಕ್. ಆ್ಯಂಡ್ ಐ ಸ್ಲಿಪ್ಡ್ ಔಟ್ unseen and climbed this tree and hid myself in its leaves, waiting and praying for your majesty's gracious arrival. ಈ ಮರದ ಮೇಲೆ ಹತ್ತಿ ಎಲೆಗಳ ಮಧ್ಯೆ ಕುಳಿತುಕೊಂಡು, ರಾಜರು ಬಂದರೆ ಸಾಕಪ್ಪ, ರಾಜರು ಬಂದರೆ ಸಾಕಪ್ಪ, ರಾಜರು ಬಂದರೆ ಸಾಕು, ನನ್ನ ಕನಸನ್ನು ಹೇಳಿಬಿಟ್ರೆ ಸಾಕು, ನನ್ನ ಜೀವನ ಮುಗೀತು. ಯು ಸಿ ದ ವರ್ಡ್ಸ್ ಆಫ್ ಮಾರ, very valuable words, very powerful words. He has got very good communication and he has gratitude. ಅವನು ವರ್ಡ್ಸಲ್ಲಿ ನಾವು ಗ್ರ್ಯಾಟಿಟ್ಯೂಡ್ ನೋಡ್ತೀವಲ್ಲ, ವಾಟ್ ಇಸ್ ದಟ್ ಭೀಮನ ಬಗ್ಗೆ ಅವನು ಎಷ್ಟು ಗ್ರೇಟ್ಫುಲ್ ಆಗಿದ್ದಾನೆ. ಸೋಲ್ ಆಫ್ ಎ ಬೇಬಿ, ಒಳ್ಳೆ ಮನುಷ್ಯ, ನನ್ನನ್ನು ಬಿಟ್ಕೊಟ್ಟ. ದಿಸ್ ಈಸ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ಲರ್ನ್, ಮೈ ಡಿಯರ್ ಸ್ಟೂಡೆಂಟ್ಸ್. ವೆನ್ ಸಮ್ ಒನ್ ಹೆಲ್ಪ್ಸ್ ಅಸ್ ಆ್ಯಂಡ್ ವಿ ಶುಡ್ ಬಿ ಗ್ರೇಟ್ಫುಲ್, ವಿ ಶುಡ್ ಸಬ್ಮಿಟ್ ಅವರ್ ಗ್ರ್ಯಾಟಿಟ್ಯೂಡ್ ಟು ದ್ಯಾಮ್. ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅದನ್ನು ಹೇಳ್ಕೊಳ್ಳಿಕ್ಕೆ ನಾವು ಖುಷಿ ಪಡಬೇಕು. Then at the end 60, page number 65 again, Hanuman ಸಂಜೀವಿನಿ ತೊಗೊಂಡೋಗಿದ್ದು. ದೆನ್ ಎವ್ರಿ ಸ್ಟೋರಿ ಮಾರ ಟೆಲ್ಸ್ ಆ್ಯಂಡ್ ವೇದ ರಿವರ್ ಬಗ್ಗೆ ಹೇಳ್ತಾರೆ. ದೆನ್ ಇಷ್ಟೆಲ್ಲ ಹೇಳಿದ್ಮೇಲೆ ಮಾರ ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಪೇಜ್ ನಂಬರ್ 66 ಅಟ್ ದ ಎಂಡ್ ಯು ಫೈಂಡ್ ಮಾರಾಸ್ dream and how the goddess looks like. My dear students, I am going to read out some of the lines how the goddess looks like. It is in page number 66 at the end. You see now, I saw her in a vision as I lay in my hut. ನಾನು ಮಲಗಿದ್ದೆ, ನನ್ನ ಗುಡಿಸಲಿನಲ್ಲಿ ಮಲಗಿದ್ದೆ, ನಾನು ದೇವತೆಯ ವಿಷನ್, ಆ ಒಂದು ದೃಶ್ಯವನ್ನು ನೋಡಿದೆ. ಹೇಗಿತ್ತು ದೃಶ್ಯ? I had never seen her before. ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಈ ರೀತಿ ಕನಸು ಕಂಡೇ ಇಲ್ಲ ಮಹಾರಾಜರೇ. She stood before me, ನನ್ನ ಮುಂದೆ ನಿಂತ್ಕೊಂಡ್ರು. Her tresses flying in the wind. Her tresses flying in the wind. ದೇವತೆಯ ಕೂದಲು ಗಾಳಿನಲ್ಲಿ ತೇಲ್ತಾ ಇತ್ತು. ಮೋಸ್ಟ್ಲಿ ನೀವು ನನಗೇನು ನೆನಪು ಬರ್ತಾ ಇದೆ ಗೊತ್ತಾ, ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಇದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ದೇವಸ್ಥಾನದಲ್ಲಿ, ಆ ದೇವಾಲಯದಲ್ಲಿ ಕಾಳಿ ದೇವತೆಯನ್ನು ಪ್ರೇಯರ್ ಮಾಡ್ತಾರೆ. ಆ ಪ್ರೇಯರ್ ಮಾಡುವಾಗ ಕಾಳಿ ದೇವತೆ ಕಾಣಿಸ್ಕೊಳ್ತಾರೆ. ಇದೇ ರೀತಿಯ ಕಿರೀಟ ಅವರು ಕುಳಿತುಕೊಂಡಿರ್ತಾರೆ ಕಾಳಿ ದೇವತೆ. ಆಗ
ಏನು ಬೇಕು ಅಂದಾಗ ಅವರು ನಾಲ್ಗೆ ಮೇಲೆ ಬರೀತಾರೆ. ನೀವು ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದರೆ ದೇವತೆ ಹೇಗೆ ಕಾಣ್ತಾ ಇತ್ತು, ಸೇಮ್ ಅದೇ ರೀತಿ ಇಲ್ಲಿ ಮಾರನ್ಗೆ ಕಾಣಿಸ್ಕೊಳ್ತಾ ಇದೆ. ಕಿರೀಟ ಇದೆ, ಕೋರನಟ್ ಕಿರೀಟ. ನೋಡ ಇಲ್ಲಿ, ಹರ್ ಟ್ರೆಸಸ್ ಫ್ಲೈಯಿಂಗ್ ಇನ್ ದ ವಿಂಡ್, ದೇರ್ ವಾಸ್ ಸ್ಟಾರ್ಸ್ ಇನ್ ಹರ್ ಕೋರನೆಟ್, ನಕ್ಷತ್ರಗಳು ಕಿರೀಟದ ಮೇಲೆ. ಎ ರೂಬಿ ಆಸ್ ಬಿಗ್ ಆಸ್ ದ ಐಸ್ ಆಫ್ ದಟ್ ಎಲಿಫೆಂಟ್ ಸ್ಪಾರ್ಕ್ಲ್ಡ್ ಆನ್ ಹರ್ ಫೋರ್ಹೆಡ್ ಫಾರ್ ಎ ರೆಡ್ ಮಾರ್ಕ್. ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಗೊತ್ತಾಗಿಲ್ಲ ಮಾರನ್ಗೆ. ಮೋಸ್ಟ್ಲಿ ಅಲ್ಲಿ ಆನೆ ನೋಡ್ತಾನೆ, ಆನೆ ಕಣ್ಣು ನೋಡ್ತಾನೆ. ನೋಡಿ ಆನೆ ಕಣ್ಣಿದೆಯಲ್ಲ, ಆನೆ ಕಣ್ಣಿನ ರೀತಿ ಕೆಂಪಾದಂತಹ ರೂಬಿ ಹೊಳಿತಾ ಇದೆ. ಅದು ಹಣೆ ಮೇಲೆ ಇದೆ, ಒಂದು ಕುಂಕುಮದ ರೀತಿ. ಹರ್ ಗಾರ್ಮೆಂಟ್ ಅಂದರೆ ಹಾಕಿರುವ ಉಡುಪು, ಧರಿಸು, ವಾಸ್ ಆಫ್ ಗೋಲ್ಡ್ ವೂವನ್ ವಿತ್ ಲೈಟ್ನಿಂಗ್. ಗೋಲ್ಡ್ ವೂವನ್, ಚಿನ್ನದಲ್ಲೇ ಹೆಣೆದಿರುವಂಥದ್ದು, ಲೈಟ್ನಿಂಗ್ ಹೊಳಿತಾ ಇದೆ. ಎ ಲುಕ್ ಅಟ್ ಹರ್ ಆ್ಯಂಡ್ ಐ ನ್ಯೂ ಇಟ್ ವಾಸ್ ದ ಮದರ್. ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತು ಕನಸಲ್ಲಿ, ಇದು ಅಮ್ಮ. ಐ ಫೆಲ್ ಅಟ್ ಹರ್ ಫೀಟ್ ಆ್ಯಂಡ್ ಶೇರ್. ಮೋಸ್ಟ್ಲಿ ಅವನ ಕನಸಿನಲ್ಲೇ ಬಾಗಿ ನಮಸ್ಕಾರ ಮಾಡಿದ್ದಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಗಿವ್ ಎ ಹಿಂಟ್ ಇನ್ ದ ನೆಕ್ಸ್ಟ್ ಸೀನ್ಸ್ ಆಲ್ಸೋ. ಅಗೈನ್ ಮಾರಾ ಸೀಸ್ ಅನದರ್ ಡ್ರೀಮ್ ಆ್ಯಂಡ್ ವಿ ಹ್ಯಾವ್ ಟು ನೋ ದಟ್ ಈಸ್ ನಾಟ್ ಎ ಡ್ರೀಮ್, ದಟ್ ಈಸ್ ದ ರಿಯಾಲಿಟಿ. ಓಕೆ, ನಾವು ಇಲ್ಲಿ ನೋಡಿ ಕಾಲಿಗೆ ಬಿದ್ದುಬಿಟ್ಟೆ. ಆ್ಯಂಡ್ ಶಿ ಸೆಡ್, ನೋಡಿ ಈಗ ದೇವತೆ ಹೇಳಿರೋ ವರ್ಡ್ಸ್ನ ನಾನು ಓದ್ತಾ ಇದ್ದೀನಿ. ಪೇಜ್ ನಂಬರ್ 66. ದ ರಿವರ್ ವೇದ ವಿಚ್ ಯು ಸಿ ಅಟ್ ದ ಫೂಟ್ ಆಫ್ ದ ಹಿಲ್ ಆ್ಯಂಡ್ ಫ್ರಮ್ ವಿಚ್ ಯು ಡ್ರಿಂಕ್ ವಾಟರ್ ಈಸ್ ಮೈ ಓನ್ ಪ್ಲೇ ಥಿಂಗ್. ವಾಟ್ ಈಸ್ ದ ಪ್ಲೇ ಥಿಂಗ್ ಆಫ್ ದ ಗಾಡೆಸ್? ವೇದ, ದ ರಿವರ್. ದ ರಿವರ್ ವೇದ ದಟ್ ಯು ಸಿ ಯು ಡ್ರಿಂಕ್ ವಾಟರ್ ಈಸ್ ದ ಪ್ಲೇ ಥಿಂಗ್. ಈ ಬೆಟ್ಟದ ತಪ್ಪಲಲ್ಲಿ ಹರ್ಕೊಂಡು ಹೋಗ್ತಾ ಇದೆಯಲ್ಲ ನೀರು, ನೋಡ್ತಾ ಇದ್ದೀರಲ್ಲ ವೇದ, ಆ ನದಿ ನಾನು ಆಟ ಆಡುವಂಥದ್ದು. ಇಟ್ ಕ್ಯಾರೀಸ್ ಇನ್ ಇಟ್ಸ್ ಬಾಸಮ್ ದ ನೆಕ್ಟರ್ ವಿಚ್ ರಿವೈವ್ಸ್ ಗಾಡ್ಸ್ ಆ್ಯಂಡ್ ನರಿಷಸ್ ಮಾರ್ಟಲ್ಸ್. ಈ ನದಿಯ ನೀರು ಎಷ್ಟು ಅಮೃತ ಇದ್ದ ಹಾಗಿದೆ. ದೇವತೆಗಳು, ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ಇದನ್ನು ಕುಡಿತಾ ಇದ್ದಾರೆ. ಇದೊಂದು ರೀತಿ ಅಮೃತ ಇದ್ದ ಹಾಗೆ. ಬಟ್ ವೆನ್ ದ ಸಮ್ಮರ್ ಸನ್ ಬೇಕ್ಸ್ ಯುವರ್ ಸಾಲ್. ಆದರೆ ಉರಿ ಬಿಸಿಲು ಬೇಸಿಗೆ ಟೈಮ್ನಲ್ಲಿ ಇದೆಲ್ಲ ಬತ್ತಿ ಹೋಗಿರ್ತದೆ. ಆಗ ಸ್ವಲ್ಪನೇ ಚುಳು ನೀರು ಬರ್ತಾ ಇರ್ತದೆ ಬೆಟ್ಟದ ತಪ್ಪಲಲ್ಲಿ. ನನಗೆ ಸಾಲೋದಿಲ್ಲ ಆಟ ಆಡಲಿಕ್ಕೆ ನನ್ನ ಪ್ರಾಣಿಗಳ ಜೊತೆ. ಸೊ ಹಾಗೆ ನಾನು ನೀರಿನಲ್ಲಿ ಸ್ಟಾಪ್ ಮಾಡಿಬಿಡ್ತಾನೆ. ಐ ಕೀಪ್ ಮೈ ಪೆಟ್ ಶೆಲ್ಟರ್ ಇನ್ ದ ಕೂಲ್ ಗ್ಲೇಡ್ಸ್ ಆಫ್ ದ ಮೌಂಟೈನ್ ಆ್ಯಂಡ್ ದೆನ್ ಯು ಡೈ ಆಫ್ ಡ್ರಾಟ್. ಬರಗಾಲ ಬಂದು ನೀವೆಲ್ಲ ಸತ್ತೋಗ್ಬಿಡ್ತೀರ, ಪ್ರಾಣಿಗಳೆಲ್ಲ ಸತ್ತೋಗ್ಬಿಡ್ತಾರೆ, ನೀರಿಲ್ಲ ಅಂತ. ಇಷ್ಟೊಂದು ನೀರು ಬರ್ತಾ ಇದೆಯಲ್ಲ, ಏನು ಮಾಡ್ತಾ ಇದ್ದೀರಾ ನೀವು? ವೆನ್ ಸಮ್ಮರ್ ಎಂಡ್ಸ್ ಆ್ಯಂಡ್ ಯು ಹ್ಯಾವ್ ವಾಟರ್ ಅಗೇನ್. ಬೇಸಿಗೆ ಮುಗಿದ್ಮೇಲೆ ಮತ್ತೆ ನೀರಿಗೋಸ್ಕರ ನೀರು ಬರ್ತದೆ. ಯು ಟೇಕ್ ವಾಟ್ ಯು ವಾಂಟ್, ಅಲೋ ದ ಪ್ರಿಷಿಯಸ್ ಸ್ಟ್ರೀಮ್ ಟು ಡಿಸಿಪೇಟ್ ಆ್ಯಂಡ್ ಪರಿಶ್ ಇನ್ ದ ಫೌಲ್ ಮಾರ್ಷಸ್. ಫಾರ್ ಆಫ್, ಯಾವುದೋ ದೂರದಲ್ಲಿರುವಂಥ ಫೌಲ್ ಮಾರ್ಷಸ್. ನೋಡಿ, ಓಕೆ, ಸಮುದ್ರ ಸಾಗರವನ್ನು ಇನ್ನೊಂದು ಹೆಸರಿನಿಂದ ಇಲ್ಲ, ಫೌಲ್ ಮಾರ್ಷಸ್. ದೂರದಲ್ಲಿರೋ ಒಂದು ಸಮುದ್ರದಲ್ಲಿ ನೀರು ಸುಮ್ಮನೆ ವೇಸ್ಟಾಗಿ ಹಾಳು ಮಾಡಿಬಿಡ್ತೀರಾ. ಐ ಕಮಾಂಡ್ ಯು, ಗಾಡೆಸ್ ಇಸ್ ಸೇಯಿಂಗ್, ಐ ಕಮಾಂಡ್ ಯು ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್. ಮಾರ ಕಟ್ಲಿಕ್ಕೆ ಆಗ್ತದೆ ಟ್ಯಾಂಕ್ನ? ಕಟ್ಲಿಕ್ಕೆ ಆಗೋದಿಲ್ಲ. ಓಕೆ, ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ದ ಟ್ಯಾಂಕ್. ಒಂದು ಕೆರೆ ಕಟ್ಲಿಕ್ಕೆ ಹೇಳೋ ನಿಮ್ಮ ರಾಜನಿಗೆ ಹೋಗಿ. ಆ್ಯಂಡ್ ನಾಟ್ ಟು ಲೆಟ್ ವೇದ ಲಿವ್ ದಿಸ್ ವಿಲೇಜ್. ಈ ಊರನ್ನು ಬಿಟ್ಟು ಹೋಗಬಾರ್ದು, ವೇದ ಇಲ್ಲೇ ಇರಬೇಕು. ಹಾಗೆ ನೋಡ್ಕೊಳ್ಳಿ. ಗಿವ್ ಅರ್ ಹೋಮ್, ಅವಳಿಗೊಂದು ಮನೆ ಕೊಡಿ, ಇದು ನಿಮ್ಮ ಮನೆ ಅಂತ ಅನಿಸ್ಲಿ, ಫೀಲ್ ಆಗಲಿ. ವೇದ ರಿವರ್ ಬಿಟ್ಬಿಡ್ಬೇಡಿ ಹಾಗೆ. ಯು ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, this is a story of inspiration. Why I feel that we see in our villages and in many villages, okay, and in many towns during summer we also face lot of problems, water problems. ಬೇಸಿಗೆ ಟೈಮಲ್ಲಿ ನಮಗೆಲ್ಲ ಗೊತ್ತಿದೆ ನಾವು ಎಷ್ಟೊಂದು ನೀರಿನ ಭಾವನೆಯಿಂದ ಇರ್ತೀವಿ ಅಂತ. ಅದೇ ಮಳೆಗಾಲ ಬಂದಾಗ ನೀರೆಲ್ಲ ಹರಿದು ಹೋಗಲಿಕ್ಕೆ ಬಿಟ್ಬಿಡ್ತೀವಿ ನಾವು. ಈ ಕಥೆಯಿಂದ ನಾವು ಒಂದು ಇನ್ಸ್ಪೈರ್ ಆಗಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಏನಂತ ಹೇಳಿದ್ರೆ, ಮಳೆಗಾಲದಲ್ಲಿ ನೀರು ಬಂದಾಗ ಈ ರೀತಿ ಕೆರೆ ಕಟ್ಟೆಗಳನ್ನು ಕಟ್ಟಿಕೊಂಡು, ಊರಿನಲ್ಲಿ ಎಲ್ಲ ಕೆರೆಗಳು ನಾವು ಕಟ್ಟಡಗಳನ್ನ ಕಟ್ಬಿಟ್ಟಿದ್ದೀವಿ, ಎಲ್ಲಿ ಕೆರೆ ಇದೆ ಅನ್ನೋದೇ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವೊಂದು ಗ್ರೇಟ್ ಥಾಟ್ಸ್ ನಿಮ್ಮ ಮನಸ್ಸಿಗೆ ಬರಲಿ ಮಾರಂತರ. ಏನಂತ ಹೇಳಿದ್ರೆ, ಯು ಹ್ಯಾವ್ ಯುವರ್ ಓನ್ ಡ್ರೀಮ್, ಯು ಹ್ಯಾವ್ ಯುವರ್ ಓನ್ ಡ್ರೀಮ್ ಟು ಬಿಲ್ಡ್ ಎ ಟ್ಯಾಂಕ್ ಇನ್ ಯುವರ್ ವಿಲೇಜ್. ನಿಮ್ಮ ಊರು ಸುತ್ತಮುತ್ತ ಎಲ್ಲಾದರೂ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ ಬೇಸಿಗೆ ಟೈಮಲ್ಲಿ ಅಂತ ಅನಿಸಿದ್ರೆ, ನೀವು ಯಾಕೆ ಇನಿಷಿಯೇಟ್ ಪ್ರೋಗ್ರಾಮ್ ತೊಗೋಬಾರ್ದು? ಯಾಕೆ ತೊಗೋಬಾರ್ದು? ಯೋಚನೆ ಮಾಡಿ. ನಿಮ್ಗೆ ಇನ್ನೂ ಟೈಮ್ ಇದೆ. ನೀವು ಉತ್ತಮವಾದಂತಹ ಯುವಕರಿದ್ದೀರಾ, ಯುವತಿಯರಿದ್ದೀರಾ. ಒಂದು ಲಿವ್ ಫಾರ್ ಅದರ್ಸ್. ನಾವು ಸಮಾಜಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅಂತ ನಿಮಗೇನಾದರೂ ತುಡಿತಾ ಇದ್ದರೆ, ನಿಮಗೇನಾದ್ರು ಅನ್ನಿಸ್ತಾ ಇದ್ದರೆ,
ವೈ ನಾಟ್ ದಿಸ್? ಓಕೆ, ಒಂದು ಊರಿನಲ್ಲಿ ಒಂದು ಟ್ಯಾಂಕ್ ಇದ್ದರೆ ಅದನ್ನ ರಿವೈವಲ್ ಮಾಡಿ, ಅಥವಾ ಅದನ್ನು ಹೊಸದಾಗಿ ಏನಾದರೂ ಕಟ್ಟಲಿಕ್ಕೆ ಪ್ರಯತ್ನ ಪಡಿ, ಎಲ್ಲರ ಸಹಕಾರವನ್ನು ತಗೊಳ್ಳಿ, ಆ್ಯಂಡ್ ಟ್ರೈ ಟು ಡೂ ಇಟ್ ಆ್ಯಂಡ್ ಸೇವ್ ವಾಟರ್. Okay, that's my word to you, advice to you, my dear students. That is what we have to learn. Why should we read the textbook and other things? Not just for exams. Maybe we are doing the lessons. It is not just question and answer. That you can write very well. Okay, ಒಂದು 5-6 questions, ಒಂದು 10 questions ಆನ್ಸರ್ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. The whole year we should not spend only for the exam purpose. From every textbook, from every poem, there must be a transformation in our lives. ಓಕೆ, ಎಷ್ಟೊಂದು ಪದ್ಯಗಳಿದೆ. ಈಗ ಮೆಡಿಸಿನ್ ಕ್ರೀಪರ್ ನೀವು ಓದ್ಬಿಟ್ರೆ ನಿಮ್ಮಲ್ಲಿ ಏನು ಚೇಂಜಸ್ ಆಗ್ಬೋದು? ನೀವೊಬ್ಬರು ಆಯುರ್ವೇದಿಕ್ ಡಾಕ್ಟ್ರೇ ಆಗ್ಬೋದು. ನೀವೊಂದು ಕನಸ್ಕೊಂಡ್ರೆ, ನೀವೊಂದು ಕ್ಯೂರಿಯಾಸಿಟಿ ಬೆಳೆಸ್ಕೊಂಡ್ರೆ ಎಲ್ಲ ಔಷಧ ಗಿಡಗಳ ಬಗ್ಗೆ ನೀವು ಮತ್ತೆ ಸ್ಟಡಿ ಮಾಡ್ಬೋದು, ತಿಳ್ಕೊಬೋದು. ಎಷ್ಟೋ ಜನರ ಪ್ರಾಣಗಳನ್ನು ನೀವು ಕಾಪಾಡ್ಬೋದು, ಕಾಯಿಲೆಗಳನ್ನ ವಾಸಿ ಮಾಡ್ಬೋದು. ನೋಡಿ, ಅದರಿಂದ ನಾವು ಏನು ಕಲಿತೀವಿ ಅಂತ ಅಲ್ವಾ? ಅದೇ ಜೆಂಟಲ್ಮನ್ ಆಫ್ ದ ಜಂಗಲ್ ನಿಮ್ಮ ಮೊದಲನೇ ಪಾಠ ಓದಿದಾಗ ಏನೆಲ್ಲ ನಾವು ಕಲಿತೀವಿ. ಕಾಡಿನ ಬಗ್ಗೆ ನಾವು ಎಷ್ಟೊಂದು ಕಲಿತೀವಿ, ಪ್ರಾಣಿಗಳ ಬಗ್ಗೆ ನಾವು ಎಷ್ಟೊಂದು ಕಲಿತೀವಿ. ಪ್ರಾಣಿಗಳು ಯಾಕೆ ಮನುಷ್ಯನ ಹತ್ರ ಬರ್ತವೆ? ಹೊರಗಡೆ ಯಾಕೆ ಬರ್ತಾ ಇದೆ ಪ್ರಾಣಿಗಳು? ಆನೆ ಕಾಟ ಅಂತ ಹೇಳ್ತೀವಿ, ಆನೆಗಳನ್ನ ಸಾಯಿಸ್ತೀವಿ. ಹುಲಿ ಎಲ್ಲ ನಾಡಿಗೆ ಬಂತು ಅಂತೀವಿ, ಏನೋ ಎತ್ಕೊಂಡು ಹೋಗ್ತೀವಿ ಅಂತೀವಿ. ಚಿರತೆಗಳೆಲ್ಲ ನಾಡಿಗೆ ಬರ್ತಾ ಇದೆ ಅಂತೀವಿ. ವೈ? ಬಿಕಾಸ್ ವಿ ಎಂಟರ್ಡ್ ದೇರ್ ಕಿಂಗ್ಡಮ್ ಆ್ಯಂಡ್ ದೇ ಆರ್ ಎಂಟರಿಂಗ್ ಅವರ್ ಕಿಂಗ್ಡಮ್. ನಾವು ಅವ್ರ ರಾಜ್ಯಕ್ಕೆ ಹೊರಟೋಗ್ಬಿಟ್ಟಿದ್ದೀವಿ, ಅವರು ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಲ್ವಾ? ಸೊ ಹಾಗೆ ನೀವ್ಯಾಕೆ ಇನಿಷಿಯೇಟ್ ಪ್ರೋಗ್ರಾಮ್ ತೊಗೋಬಾರ್ದು? ಟು ಸೇವ್ ದ ಫಾರೆಸ್ಟ್ ಇನ್ ದ ಫಸ್ಟ್ ಚಾಪ್ಟರ್ ಆ್ಯಂಡ್ ಟು ಲರ್ನ್ about the medicine in the third chapter, and in this chapter we are learning to save the water, to save the people, to save ourselves for future. ಇನ್ನೇನು ದೊಡ್ಡ ಕೆಲಸ ಮಾಡೋದಿದೆ. ಲೆಟ್ ಅಸ್ ಡೂ ಇಟ್. Okay, along with our earning, along with our life, we should dedicate some of our time for the social cause. Live for others. Yes. Now, tell your king to build a tank and not let Veda leave this village. Give her a home. These were the words of goddess. ಮಾರ ಇಷ್ಟು ಹೇಳ್ದ ರಾಜನಿಗೆ. ಇದೆಲ್ಲ ವರ್ಡ್ಸ್ ಹೇಗೆ ಹೇಳಿದ್ರು ದೇವತೆ ಮಾರನ ಕನಸಿನಲ್ಲಿ ಸೇಮ್ ವರ್ಡ್ಸ್ he put. Your majesty may trample me down under your elephant. now ಈಗ ನನ್ನ ಕೈ ತುಳಿಸ್ಬಿಡಿ. ಇಷ್ಟೆಲ್ಲ ಹೇಳಿದ ಮೇಲೆ ರಾಜ ಇವನನ್ನು ಕೊಂದು ಅನ್ನೋಕ್ಕಾಗತ್ತಾ? ನೋ, ನೆವರ್. ರಾಜ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್ಸ್. ನನಗೆ ಗೊತ್ತಾಗಿದೆ, ನಾನೇನೋ ತಪ್ಪು ಮಾಡಿದ್ದೀನಿ, ಇಲ್ಲಿ ಮೊದಲೇ ಟ್ಯಾಂಕ್ ಕಟ್ಟಬೇಕಿತ್ತೇನೋ. ರಾಜನಿಗೆ ಹೊಳಿತು. ಅದು ದೇವತೆಯ ಒಂದು ಇದು. ಕಿಂಗ್ ಏನು ಹೇಳ್ತಾನೆ? ಫಾರ್ ಫ್ರಮ್ ಇಟ್. ಓಹ್, ನಾನು ಯೋಚನೆ ಮಾಡಿರಲಿಲ್ಲ. ಯು ಹ್ಯಾವ್ ದ ಗ್ರೇಸ್ ಆಫ್ ಗಾಡ್ಸ್ ಅಪಾನ್ ಯು. ದೇವತೆ ನಿನ್ನ ಕನಸಿಗೆ ಬಂದಲ್ಲ. ನಮಗೆ ಒಂದು ಕ್ವೆಶನ್ ಬರುತ್ತಲ್ವ ಇಲ್ಲಿ, ರಾಜನಿಗೆ ಡೈರೆಕ್ಟಾಗಿ ಕನಸಿಗೆ ಬರ್ಬೋದಾಗಿತ್ತಲ್ಲ ದೇವತೆ, ಮಾರನ ಕನಸಿಗೆ ಯಾಕೆ ಬಂತು? ದ ಸ್ಟೋರಿ ಇಸ್ ಲೈಕ್ಸ್ ರೈಟ್. ರಾಜನಿಗೆ ನೇರ ಕನಸಿಗೆ ಬಂದುಬಿಟ್ಟು ರಾಜ ನೀನೊಂದು ಟ್ಯಾಂಕ್ ಕಟ್ಟು ಅಂತ ಹೇಳಿದ್ರೆ ರಾಜ ಮಾರನೇ ಎದ್ದು ಕೆಲಸ ಶುರು ಮಾಡಿಬಿಡ್ತಿದ್ದ ಅಲ್ವಾ? ದರ್ ಇಸ್ ಬಟ್ ವೈ ದಿಸ್ ಎ ಸ್ಟೋರಿ? ಬಿಕಾಸ್ ದ ಸ್ಟೋರಿ ಇಟ್ ಇಸ್ ಎ ಹಿಸ್ಟ್ರಿ ದಟ್ ಆರ್ಕೆನಾರಾಯಣ್ ಸೀನ್ ದ ಟೆಂಪಲ್ನ. ಅದೊಂದು ದೇವಸ್ಥಾನ ನೋಡಿದಾರಲ್ವ, ಸಕ್ಕರೆ ಪಟ್ಟಣದ ಊರಿನ ಮಧ್ಯೆ ಅಲ್ಲಿ ಒಂದು ವ್ಯಕ್ತಿಯನ್ನು ಪೂಜೆ ಮಾಡ್ತಾ ಇದ್ದಾರಲ್ವ. ಆ ವ್ಯಕ್ತಿ ಅಯ್ಯನ ಕೆರೆಯ ಕಾವಲುಗಾರ ಅಂತ ಜನಗಳು ಹೇಳ್ತಾ ಇದ್ದಾರೆ. ಈ ಅಯ್ಯನ ಕೆರೆಯನ್ನು ನಿರ್ಮಿಸಿದವನು, ಇದನ್ನು ನೋಡ್ಕೊಳ್ತಾ ಇದ್ದವನು, ಅದರಿಂದನೇ ಇಡೀ ನೂರಾರು ಈ ವಿಲೇಜಸ್ಗೆ, ಹಳ್ಳಿಗಳಿಗೆ ನಮಗೆಲ್ಲ ನೀರು ಸಿಗ್ತಾ ಇದೆ, ನಾವಿವತ್ತು ಬದುಕ್ತಾ ಇದ್ದೀವಿ, ಈ ಕೆರೆ ಉಳ್ಕೊಂಡಿದೆ ಅಂದರೆ ಈ ವ್ಯಕ್ತಿಯಿಂದ, ಆ ಕೃತಜ್ಞತೆಯ ಸಲುವಾಗಿ ಅವನನ್ನು ಪೂಜನೀಯ ಭಾವನೆಯಿಂದ ನಾವು ನೋಡ್ತಾ ಇದ್ವಿ, ಪೂಜೆ ಮಾಡ್ತಾ ಇದ್ದೀವಿ. ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಅಂತ ಜನ ಅವನನ್ನು ಪೂಜಿಸ್ತಾ ಇದ್ದಾರೆ. ಯು ಸಿ, ಟು ಹೈಲೈಟ್ ದ ಗ್ರೇಟ್ನೆಸ್. ಸೊ ಹಿಯರ್ ದ ಸ್ಟೋರಿ ಆಫ್ ಮಾರ ಕಮ್ಸ್. ಸೊ ಹಾಗೆ ಇಲ್ಲಿ ಮಾರನ ಕತೆ ಇರೋದ್ರಿಂದ ನಮಗೆ ಈ ಡ್ರೀಮ್ಸು ಮಾರನು ಬಂದಿದೆ, ಮಾರ ರಾಜನಿಗೆ ಹೇಳಿದ್ದಾನೆ. ಕತೆ ಹೇಗೆ ಡೆವಲಪ್ ಆಗಿದೆ. ಯುವರ್ ವರ್ಡ್ಸ್ ಆರ್ ವೇಯ್ಟಿ. ನೋಡಿ ರಾಜ ಏನು ಹೇಳ್ತಾನೆ? ನಿನ್ನ ಮಾತುಗಳಿಗೆ ತುಂಬ ತೂಕವಿದೆ. ರಾಜ ಇವನನ್ನು ಯಾವಾಗಲೂ ಈಗ ಫೂಲ್ ಅನ್ನಲಿಲ್ಲ, ಮ್ಯಾಡ್ ಅನ್ನಲಿಲ್ಲ, ವರ್ತ್ಲೆಸ್ ಡಾಗ್ ಅಂತ ಕರೀಲೇ ಇಲ್ಲ. ದಟ್ ವಾಸ್ ಕಾಲ್ಡ್ ಬೈ ವಿಲೇಜ್ ಮ್ಯಾನ್, ದಟ್ಸ್ ಆಲ್. ಓಕೆ, ರಾಜ ಅರ್ಥ ಮಾಡ್ಕೊಂಡ, ಕರೆಕ್ಟಾಗಿ ಕನಸು ಏನಂತ ಕೇಳ್ದ. ಈಗ ವೆನ್ ವಿ ರಿಟರ್ನ್ ದಿಸ್ ವೇ ಟುಮಾರೋ ಅಕಂಪನಿ ಅಸ್ ಟು ದ ಕ್ಯಾಪಿಟಲ್. ನಮ್ಮ ಜೊತೆ ಇನ್ನು ಬಂದುಬಿಡು ಅಂತ ಹೇಳ್ದ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಐ ಆಮ್ ಟೆಲಿಂಗ್ ಹಿಯರ್ ಈಸ್, ನಾನಿಲ್ಲಿ ನಿಮಗೆ ಹೇಳಬೇಕು ಅಂತ ಇದೆ ಅಂದರೆ, ಮಾರನ ಬಗ್ಗೆ ನಿಮಗೆ ಇದ್ದಂಥ ಅಭಿಪ್ರಾಯ ಬದಲಾವಣೆ ಆಯಿತಾ? ಸೀನ್ 1 and scene 2. In scene 1, he is presented just as a madman, lunatic, what the people call. And after listening to his dream, and our opinion about Mara really changes.
and he becomes little great. My dear students, it may be a dream, but we have ideas. It is an idea. Okay, ಆ ಐಡಿಯಾನ ಡ್ರೀಮ್ ಅಂತ. ಯಾಕೆ ಕನಸು ಅನ್ನೋ ಒಂದು ಪಟ್ಟ ಕಟ್ಟಿದೆ ಇಲ್ಲಿ, ಯಾಕೆ ಕನಸು ಅಂತ ಒಂದು ಟೈಟ್ಲ್ ಬಂದುಬಿಟ್ಟಿದೆ ಅಂದರೆ, ಮಾರನಿಗೆ ಐಡಿಯಾ ಬಂದಿರ್ಬೋದು ಕನಸಿನಲ್ಲಿ. ಏನಂತ ಹೇಳಿದ್ರೆ, ನಾವು ಇಲ್ಲಿ ಒಂದು ಕೆರೆ ಕಟ್ಟಿದ್ರೆ ಊರವ್ರಿಗೆಲ್ಲ ಸಹಾಯ ಆಗುತ್ತಲ್ಲ ಅಂತ ಅವ್ನಿಗೆ ಅನಿಸಿರ್ಬೋದು. ಅದನ್ನು ಅವನು ಕನಸಿನ ರೂಪದಲ್ಲಿ ಹೇಳಿರ್ಬೋದು, ಅಥವಾ ದೇವತೆನೂ ಬಂದಿರ್ಬೋದು. ನಾನು ನಿಮಗೆ ಹೇಳ್ತಾರಂದರೆ, ವಿ ಆಲ್ಸೋ ಗೆಟ್ ಮೆನಿ ಐಡಿಯಾಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ದ ಸೊಸೈಟಿ, ಫಾರ್ ದ ಪೀಪಲ್, ಫಾರ್ ದ ಕಂಟ್ರಿ. Okay, don't hold on to your ideas and express, come out with those ideas and take an action, immediate action to realize those ideas. Okay, ನಿಮಗೂ ಯಾವುದಾದ್ರೂ ಕೆಲವು ಕನಸುಗಳು ಬಂದಿರಬಹುದು, ಅಥವಾ ಯಾವುದಾದ್ರೊಂದು ಐಡಿಯಾಸ್, ನಾಲೆಜ್ ಇರ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ಅದರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ನಾವು ಸಮ್ ಆಫ್ ದ ಕ್ವೆಶನ್ಸ್ ಇನ್ ಸೀನ್ 2 ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ನಾನು ಕೆಲವಾರು ಕ್ವೆಶನ್ಗಳನ್ನ ಕೇಳ್ತೀನಿ, ಮತ್ತು ನೀವು ಅದಕ್ಕೆ ಆನ್ಸರ್ ಮಾಡ್ತಿರೋ ಇಲ್ವೋ ನೋಡೋಣ. ವೆರಿ ಈಸಿ ಕ್ವೆಶನ್ಸ್. ಓಕೆ, question number 1 is, who jumps down from the tree? Who jumps down from the tree? Obviously you know the answer, Mara. Who comes in the dream of Mara? The second question, kanasinalli yaar bandro? The goddess of Veda. Next question, easy question, what is the name of the river? Very easy, Veda. Veda is the name of the river. And fantastic question here, how does God look like? Goddess ಹೇಗೆ ಕಾಣ್ತಾ ಇತ್ತು ದೇವತೆ? how does the goddess look like? ದೇವತೆ ಹೇಗೆ ಕಾಣ್ತಾ ಇದ್ರು? ನಾನು ಹೇಳಿದೆ, ಮೂರನ್ನು ನೆನಪಿಟ್ಕೊಳ್ಳಿ. the hair, the tresses, okay, they are flying in the wind, and the coronet glittering with the stars, and coronet, and in the midst of the forehead ruby like, okay, sparkling ruby, okay, sparkling ruby. ಆ್ಯಂಡ್ ಹರ್ ಸ್ಯಾರಿ ನೆನಪಿಸ್ಕೊಳ್ಳಿ, ದೇವತೆ ಹಾಕ್ಕೊಂಡಿರುವಂಥದ್ದು ಕ್ಲೋತ್ಸ್, ಡ್ರೆಸ್ಸಸ್, ಓಕೆ, ಇಟ್ಸ್ ವೂವನ್ ಇನ್ ಗೋಲ್ಡ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಲೈಟ್ನಿಂಗ್. ಓಕೆ, ಸೊ ಈ 4 ಪದಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ: ಡ್ರೆಸ್ಸಸ್, ಕಾರನೆಟ್, ರೂಬಿ ಆ್ಯಂಡ್ ಗೋಲ್ಡನ್ ಕ್ಲಾತ್ಸ್, ಗೋಲ್ಡನ್ ಡ್ರೆಸ್. ದಿಸ್ ಈಸ್ ಹೌ ಗಾಡೆಸ್ ಲುಕ್ ಲೈಕ್. ನೆಕ್ಸ್ಟ್ ಒನ್ ಈಸ್, ವಾಟ್ ಈಸ್ ದ ಡ್ರೀಮ್ ಅಬೌಟ್? Dream ಯಾವುದ್ರ ಬಗ್ಗೆ ಇದೆ? What is the dream about? What is the dream of Mara? And easily we can answer that the Mara's dream is this, that the goddess Veda appears in his dream and says that the river, the water, it is the nectar, and you use it during summer, you don't get the water, and you build a tank and store the water and let Veda becomes the home of home ಫಾರ್ ಯುವರ್ ವಿಲೇಜ್. ಸೊ ಒಂದು ಟ್ಯಾಂಕ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಹೆಲ್ಪ್ ವುಡ್ ದ ವಿಲೇಜಸ್ ಗೆಟ್ ಆಫ್ಟರ್ ಬಿಲ್ಡಿಂಗ್ ದ ಟ್ಯಾಂಕ್? ನಾನು ನಿಮ್ಗೊಂದು ಕ್ವೆಶನ್ ಕೊಡ್ತಾನೆ, ಇದು ಟೆಕ್ಸ್ಟಲ್ಲಿಲ್ಲ. ಟ್ಯಾಂಕ್ ಕಟ್ಟಿದ ಮೇಲೆ ಯಾವ ಥರ ಹೆಲ್ಪ್ ಸಿಗ್ಬೋದು, ಏನೆಲ್ಲ ಆಗ್ತದೆ? ಸೊ ಇಟ್ಸ್ ವೆರಿ ಈಸಿ ಟು ಆನ್ಸರ್. ಆಫ್ಟರ್ ಬಿಲ್ಡಿಂಗ್ ದ ಟ್ಯಾಂಕ್, ದ ವಿಲೇಜಸ್ ಯೂಸ್ ಟು ಗೆಟ್ ವಾಟರ್ ಥ್ರೂಔಟ್ ದ ಇಯರ್. ಡ್ಯೂರಿಂಗ್ ಸಮ್ಮರ್ ಆಲ್ಸೋ ದೇ ಯೂಸ್ ಟು ಗೆಟ್ ದ ವಾಟರ್. ಓಕೆ, ಮೇ ಬಿ ಸಮ್ಮರ್ ಟೈಮಲ್ಲಿ ಈಗ ನೀರು ಸಿಗ್ತಾ ಇಲ್ಲ ಅವ್ರಿಗೆ, ಬಟ್ ಆಫ್ಟರ್ ಬಿಲ್ಡಿಂಗ್ ದ ಟ್ಯಾಂಕ್, all through the years they used to get the water to drink, for their animals, for the crops, and for everything, so that the kingdom, the village become, okay, very rich. And about a personal question to you, that is Mara lunatic? What's your opinion? Do you feel that Mara lunatic? Do you agree with the village headman? No, in scene 2 we do not agree with the village headman. Mara is not a lunatic. He is just a poor man with a great dream to help the villagers. Yes, so far we have discussed that Mara is able to meet the king and he has revealed his dream. And today I am going to complete this session, and in the next session we are going to discuss whether the tank is built, whether the lake is built, and how the story moves on. Thank you very much.